ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮ್ಮೂರ ಬಾನುಲಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ರೋಚಕವಾದ ಮತ್ತೊಂದು ಅದ್ಭುತವಾದ ವಿಷಯವನ್ನ ನಿಮ್ಮೆಲ್ಲರಿಗಾಗಿ ಹೊತ್ತು ತಂದಿದ್ದೀವಿ. ಈ ವಿಷಯದ ಕುರಿತು ನಾವು ಡಿಟೇಲ್ ಆಗಿ ವಿಡಿಯೋದಲ್ಲಿ ನೋಡೋಣಂತ. ಅದೇ ರೀತಿ ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ಏನು ಅನ್ನಿಸ್ತು ಅಥವಾ ಈ ವಿಷಯದ ಬಗ್ಗೆ ಏನಾದರೂ ಹೇಳ್ಕೊಳ್ಬೇಕಿತ್ತು ಅಂತ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ಅದನ್ನ ನಮ್ಮೊಟ್ಟಿಗೆ ಹಂಚ್ಕೊಳ್ರಿ ಅಂತ ಹೇಳ್ತಿದ್ದೀನಿ. ಬರ್ರಿ, ಹಂಗಿದ್ರ ಇನ್ನು ತಡ ಮಾಡೋದು ಬೇಡ, ಈ ವಿಡಿಯೋವನ್ನ ನೋಡ್ಕೊಂಡು ಬರೋಣ. ಎಲ್ಲರಿಗೂ ನಮಸ್ಕಾರಗಳು. ನಾನು ಬೆಳಗಾವಿಯ ಡಾಕ್ಟರ್ ಶ್ರೀರಂಗ ಜೋಶಿ, ಜಗದ ಜಗುಲಿ ನಮ್ಮೂರ ಬಾನುಲಿ ಕೇಂದ್ರದ ಮಿತ್ರ, ಆತ್ಮಸಖ ಹಾಗೂ ನಾನು ನಿಮ್ಮೆಲ್ಲರ ಮನೆ ಮಗ. ನಾನು ಬೆಳಗಾವಿಯ ಡಾಕ್ಟರ್ ಶ್ರೀರಂಗ ಜೋಶಿ. ಇದು ನಮ್ಮೂರ ಬಾನುಲಿ 90.8 FM ಮಹಿಳಾ ಕಲ್ಯಾಣ ಸಂಸ್ಥೆಯ ಸಮುದಾಯ ರೇಡಿಯೋ ಬಾನುಲಿ ಕೇಂದ್ರ. ಇದು ನಮ್ಮ ಧ್ವನಿ, ನಿಮ್ಮ ಧ್ವನಿ, ನಿಮ್ಮೆಲ್ಲರ ಮೆಚ್ಚಿನ ಧ್ವನಿ. ಇದು ಜಗದ ಜಗುಲಿ ನಮ್ಮೂರ ಬಾನುಲಿ. ಕೇಳುಗರೆ, ಇಂದಿನ ಈ ನಮ್ಮೂರ ಬಾನುಲಿ ಕೇಂದ್ರದಲ್ಲಿ ಈ ಸಂದರ್ಶನ ಕಾರ್ಯಕ್ರಮದಲ್ಲಿ ರಾರಾಜಿಸುವ ವ್ಯಕ್ತಿಗಳು, ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥ ಮಹನೀಯರು. ಶ್ರೀ ವೀರನ್ಗೌಡ, ಶ್ರೀ ಸರ್ನಾಡ್ಗೌಡರು. ಇವರದ್ದು ಒಂದು ಅದ್ಭುತ ಕಾವ್ಯನಾಮ ಕೂಡ ಯಾಹೋ ಸಾವೇ ಅನಿತ್ಯ. ಕೇಳುಗರೆ, ವಾಡಿಕೆಯಂತೆ ಇವರು ಕೂಡ ಪ್ರಜ್ಞಾವಂತ, ಧೀಮಂತ, ಸತ್ಯಧರ್ಮ ಸಾಮ್ರಾಜ್ಞೆ, ಅಚ್ಚ ಕನ್ನಡಿಗರು ಹೌದು. ಇದು ನಮ್ಮ ನಾಡು ನುಡಿ, ಕಲೆ, ಸಾಹಿತ್ಯ, ಸಂಗೀತ, ನ್ಯಾಯವಾದಿ, ವಿದ್ಯೆ, ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ಮಹನೀಯರನ್ನು, ಮಹಿಳೆಯರನ್ನು ಪರಿಚಯ ಮಾಡಿಕೊಡುವುದೇ ನಮ್ಮೂರ ಬಾನುಲಿ ಕೇಂದ್ರದ ಮುಖ್ಯ ಉದ್ದೇಶ. ಕೇಳುಗರೆ, ವಾಡಿಕೆಯಂತೆ ಒಂದು ಸುಂದರ ಹಾಡು. ಎನಿತು ಇನಿದು ಈ ಕನ್ನಡ ನುಡಿಯು, ಎನಿತು ಇನಿದು ಈ ಕನ್ನಡ ನುಡಿಯು, ಮನವನ್ನು ತಣಿಸುವ ಮೋಹನ ಸುಧೆಯು, ಎನಿತು ಇನಿದು ಈ ಕನ್ನಡ ನುಡಿಯು, ಗಾನವ ಬೆರೆಯಿಸಿ ವೀಣೆಯ ದನಿಯೋಳು, ವಾಣಿಯನೇ ಊರ ನುಡಿಸುತ್ತೆ ಕುಣಿಯಲು, ಮಾನನೆ ಮೆರೆಯುವ ಮಂಜುಳರವೋ, ಎನಿತು ಇನಿದು ಈ ಕನ್ನಡ ನುಡಿಯು, ಮನವನ್ನು ತಣಿಸುವ ಮೋಹನ ಸುಧೆಯು, ರಂಗನ ಮುರಳಿಯ ಹಿಂಗದ ಸರದಲ್ಲಿ, ಹೆಂಗಳೆಯರು ಬೆಳ ದಿಂಗಳಿರುಳಲಿ, ಸಂಗೀತವನೋರೆ ದಂಗವಿದೋ ಏನೋ, ಎನಿತು ಇನಿದು ಈ ಕನ್ನಡ ನುಡಿಯು, ಎನಿತು ಇನಿದು ಈ ಕನ್ನಡ ನುಡಿಯು, ಮನವನ್ನು ತಣಿಸುವ ಮೋಹನ ಸುಧೆಯು, ಗಿಳಿಗಳು ಉಲಿಯುವ ಮೆಲು ಮಾತುಗಳೇ, ಕಳಕಂಠಗಳ ಚೆಲುವಿನ ಕೂಕಿಲೆ, ಅಳಿಗಳ ಬಳಗದ ಬೆಳಕಿನ ಉಲಿಯೇ, ಎನಿತು ಇನಿದು ಈ ಕನ್ನಡ ನುಡಿಯು, ಎನಿತು ಇನಿದು ಈ ಕನ್ನಡ ನುಡಿಯು, ಮನವನ್ನು ತಣಿಸುವ ಮೋಹನ ಸುಧೆಯು, ಎನಿತು ಇನಿದು ಈ, ಎನಿತು ಎನಿದು ಈ, ಎನಿತು ಇನಿದು ಈ ಕನ್ನಡ ನುಡಿಯೂ. ಸರ್ ವೀರನ್ಗೌಡ್ರ, ಮನುಷ್ಯನ ಜೀವನದೊಳಗೆ ಹುಟ್ಟು ಅನ್ನೋದು ಒಂದು ಸುಂದರ ಅಂದ್ರ ಸಂಭ್ರಮ ಅಂತ ಹೇಳ್ತೀವಿ ನಾವಿದ್ರೆ. ಆ ಹುಟ್ಟು ನಿಮ್ಮ ತಂದೆ ತಾಯಿ, ಬಂಧು ಬಳಗ, ಅಕ್ಕ ತಂಗಿ, ಸಮಾಜದವರು, ಗುರು ಹಿರಿಯವರು ನಿಮಗೊಂದು ಅದ್ಭುತವಾದಂಥ ಕೊಡುಗೆಯನ್ನು ಇವತ್ತು ನಿಮಗೆ ಕೊಟ್ಟದದು. ಒಂದೊಂದು ಒಳ್ಳೆ ಸಂಸ್ಕಾರವನ್ನು ನೀವು ಪಡ್ಕೊಂಡಿರಿ. ಹಿಮಾಲಯಕ್ಕೂ ಮೆಟ್ಟಿ ನೀರಿನಂತ ನಿಮ್ದೊಂದು ಧೀಮಂತ ವ್ಯಕ್ತಿತ್ವವನ್ನು ನೀವಾಗಿಯೇ ಬೆಳೆಸಿಕೊಂಡಿರಿ. ಇದಕ್ಕೆಲ್ಲ ಕಾರಣ ಏನಾಗ್ತಲ್ಲ, ನಿಮ್ಮ ಹುಟ್ಟು, ಬಾಲ್ಯ. ನಮ್ಮ ಕೇಳುವರಿಗಾಗಿ ವಿವರವಾಗಿ ಹೇಳ್ರಿ. ಎಲ್ಲ ಕೇಳುಗರಿಗೂ ಹೃತ್ಪೂರ್ವಕ ನಮಸ್ಕಾರಗಳು. ಶ್ರೀರಂಗ ಜೋಶಿ ಅವರಿಗೂ ಕೂಡ. ಈಗ ತಾವು ಹೇಳ್ದಂಗೆ ಹುಟ್ಟು ಮತ್ತು ಸಾವು, ಈ ಎರಡರ ಮಧ್ಯದಲ್ಲಿ ನಾವು ಬದುಕ್ತಾ ಇರ್ತೀವಿ. ಹೌದು. ನನ್ನ ಕಾವ್ಯದಲ್ಲಿ ಕಾವ್ಯನಾಮ ಹೇಳೋಕ್ಕಿಂತ ಮುಂಚೆ ನನ್ನ ಪರಿಚಯ ಹೇಳ್ಬೇಕಾದ್ರೆ ಹೇಳ್ರಿ. ನಾನು 3 ಸೂತ್ರಗಳಿದಾವೆ ನನ್ನ ಜೀವನದ ಸೂತ್ರಗಳು. ಅನಿತ್ಯ, ನಿತ್ಯ, ಸತ್ಯ. ಅನಿತ್ಯ, ನಿತ್ಯ, ಸತ್ಯ ಸೂತ್ರಗಳಂತ ಈ ಒಂದು 25 ವರ್ಷದಿಂದ ಬಂದಂಥವು. ಅದನ್ನ ಹೇಳಿ ನಾನು ಸ್ಟಾರ್ಟ್ ಮಾಡ್ತೇನೆ. ಹೇಳ್ರಿ. ನಾನು ಎಲ್ಲೇ ಭಾಷಣ ಮಾಡಬೇಕಾದ್ರೆ, ಏನೋ ಮಾಡಬೇಕಾದ್ರೆ ಕರೆಸಿದ್ರೆ ಅದು ಹೇಳೋದಾದ್ರೆ, ವಿಶ್ವದಲ್ಲಿ ಯಾವುದು ಹೊಸದಿಲ್ಲ. ನಾನು ಇಲ್ಲಿ ಹೇಳೋದು ಕೂಡ ಏನೋ ಹೊಸದಾಗಿ ಬಂದಿಲ್ಲ. ಯಾರು ಏನು ಹೊಸದಲ್ಲಿ ಹೇಳಿಲ್ಲ. ಜಗತ್ತಿನಲ್ಲಿ ಯಾರು ಏನು ಹೊಸದನ್ನ ಹೇಳಿಲ್ಲ. ಹೌದು. ಅದರಲ್ಲೇ ಎಲ್ಲ ಬಿದ್ದುಬಿಡ್ತವೆ.
ಹೌದು. ಉದಾಹರಣೆಗೆ ಬಹಳ ಈಗ ನ್ಯೂಟನ್ ಕಂಡು ಹಿಡಿದ ಸೇಬು ಹಣ್ಣು ಅವನಕ್ಕಿಂತ ಮೊದಲು ಬೀಳ್ತಾ ಇತ್ತು, ಆತಲ್ಲ ಅದನ್ನ ನೋಡಿ ಮಾಡಿದವ ಮುಂದೂ ಬೀಳುತ್ತೆ. ಮತ್ತೆ ಏನು ಹೊಸ ಕಂಡು ಹಿಡಿದ ಅವನು ಯಾಕೆ ಅಂತ ಪ್ರಶ್ನೆ ಹಾಕೊಂಡ. ಹೌದು, ಅಷ್ಟೇ. ಅದೇ ತರ ವೇದ ಉಪನಿಷತ್ತುಗಳು ತಿಳ್ಕೊಂಡ ಇದರಲ್ಲೇ ಎಲ್ಲ ಬಿದ್ದುಬಿಡ್ತಾರೆ. ಸಾಕು, ಹಂಗೆ ವಿಶ್ವದಲ್ಲಿ ಯಾವುದೇ ಹೊಸದಿಲ್ಲ ಅಂತ ನನ್ನ ಕಾವ್ಯನಾಮ ಕೂಡ ಅದೇ ಇದೆ. ಯಾಹೋ ಸಾವೇ ಅನಿತ್ಯ, ಅದರಲ್ಲೇನು ಪರಿಚಯ ಬಂದ್ಬಿಡುತ್ತೆ. ಹೌದು, ಎಲ್ಲ ಮಿಕ್ಸ್ ಮಾಡಿ ಹೇಳ್ತಾ ಇದ್ದೀನಿ. ತಮ್ಮ ಬಾಲ್ಯ ಅಂದ್ರಲ್ಲ, ಬಾಲ್ಯ ಇರಲಿ. ಯಾಹೋ ಸಾವೇ ಅನಿತ್ಯ ಅಂದರೆ ಯಾವುದು ಹೊಸದಲ್ಲದ, ಯಾವುದು ಹೊಸದಲ್ಲದ ಸಾಂಕೇತಿಕ, ಸಾಮಾಜಿಕ, ವೇಗವರ್ಧಕ. ಸಾಂಕೇತಿಕ, ಈಗ ವಿಶ್ವದಲ್ಲಿ ಇರುವುದೆಲ್ಲ ಸಾಂಕೇತಿಕ ಅಂತ ಹೇಳ್ತೀನಿ ನಾನು. ಮೊದಲೇ ಸೂತ್ರ, ವಿಶ್ವದಲ್ಲಿ ಯಾವುದೂ ಹೊಸದಿಲ್ಲ. ಎರಡನೇ ಸೂತ್ರ, ವಿಶ್ವದಲ್ಲಿ ಇರುವುದೆಲ್ಲವೂ ಸಾಂಕೇತಿಕ. ನಾವು ಹಿಂಗೆ ಹಚ್ಕೋತೀವಿ, ಹಿಂಗೆ ಹಚ್ಕೋತೀವಿ, ಕುಂಕುಮ, ಬಳೆ, ಗುಡಿ ಗುಂಡಾರಗಳು, ಇವೆಲ್ಲ ಕಳಸಗಳು ಎಲ್ಲ ಎವ್ರಿಥಿಂಗ್ ಇಸ್ ಸಿಂಬಾಲಿಕ್ ಇನ್ ದಿಸ್ ಯೂನಿವರ್ಸ್ ಅಂತ ಹೇಳ್ತಾರೆ. ಅದು ನನ್ನ ಅದು ಹೊಳೆದಿದ್ದು ಎರಡನೇದು. ಮೂರನೇದು, ಎಲ್ಲ ಕಾಲಕ್ಕೂ ಎಲ್ಲ ಇದ್ದದ್ದೇ, ಎಲ್ಲ ಕಾಲಕ್ಕೂ ಎಲ್ಲ ಇದ್ದದ್ದೇ, ಆದರೆ ಪ್ರಮಾಣ ಮಾತ್ರ ಹೆಚ್ಚು ಕಡಿಮೆ. ಹೌದು, ಇದು ಹಾಗೆ ಯಾಹೋ ಸಾವೇ ಅನಿತ್ಯ ಅಂದರೆ ಯಾವುದು ಹೊಸದಲ್ಲದ ಸಾಮಾಜಿಕ, ಸಾಂಕೇತಿಕ, ವೇಗವರ್ಧಕ, ಕ್ಯಾಟಲಿಸ್ಟ್ ಅಂತ ಹೇಳ್ತೀವಿ. ಏನಂಗಂದ್ರೆ ಕೆಮಿಸ್ಟ್ರಿಯಲ್ಲಿ ತಮಗೆ ಭಾಳ ಜನಕ್ಕೆ ಗುರ್ತದೆ, ಕೇಳುಗರಿಗೆ ಕೂಡ. ಅದು ರಾಸಾಯನಿಕ ಕ್ರಿಯೆಯಲ್ಲಿ ಆಗಂಗಿಲ್ಲ, ಆದರೆ ರಾಸಾಯನಿಕ ಕ್ರಿಯೆಯನ್ನು ಹೆಚ್ಚು ಮಾಡುತ್ತೆ. ನಾವೆಲ್ಲ ಕನ್ನಡ ಮಾಧ್ಯಮದಲ್ಲಿ ಕಲ್ತವರು ವೇಗವರ್ಧಕ ಅಂದರೆ ಏನು ಅಂತ ಇತ್ತಿರ್ತಾರೆ, ತಮಗೆ ಗುರ್ತದೆ. ಹಾಗೆ ಸಮಾಜದಲ್ಲಿ ಕೂಡ ಅದು ತಾನು ಫಿಸಿಕಲಿ ಇಟ್ ಮೇ ಚೇಂಜ್ ಬಟ್ ಕೆಮಿಕಲಿ ಇಟ್ ವೋಂಟ್ ಚೇಂಜ್ ಅಂತ ಹೇಳ್ತೇವೆ ನಾವು ಇಂಗ್ಲೀಷ್ನಲ್ಲಿ. ಹಾಗೆ ರಾಸಾಯನಿಕವಾಗಿ ಬದಲಾಗಂಗಿಲ್ಲ, ಅದು ಭೌತಿಕವಾಗಿ ಬದಲಾಗುತ್ತೆ. ಹೌದು. ಹಾಗೆ ಸಮಾಜದಲ್ಲಿ ಕೂಡ, ಯಾಕಂದ್ರೆ ಈಗ ನಮ್ಮೂರು ಬಾಣಲ್ಲಿ ಅಂತಿದೆಯಲ್ಲ, ಇಲ್ಲಿ ಸಾಮಾಜಿಕ ಸೇವಕ ಅಂತ ಹೇಳ್ತೀವಿ, ಸಾಮಾಜಿಕ ಆಕ್ಟಿವಿಸ್ಟ್ ಅಂತ ಹೇಳ್ತೀವಿ, ಹಿಂಗೆಲ್ಲ ಇದೆಯಲ್ಲ. ಅದಕ್ಕೆ ಸಾಮಾಜಿಕ ವೇಗವರ್ಧಕ ಅಂತ ನಾನೇ ಕಾಯಿನ್ ಮಾಡ್ಕೊಂಡಿದ್ದೀವಿ, ಸೋಷಿಯಲ್ ಕ್ಯಾಟಲಿಸ್ಟ್ ಅಂತ ಇಂಗ್ಲೀಷಲ್ಲಿ ಹೇಳ್ಬೇಕು. ಸೊ ಇದು ನನ್ನ ಪರಿಚಯ. ಸಾಮಾಜಿಕ ವೇಗವರ್ಧಕ, ಮಧ್ಯದಲ್ಲಿ ಡ್ಯಾಶ್ ನಿತ್ಯ. ನಿತ್ಯ ಏನಂಗಂದ್ರೆ ಅಂದ್ರೆ ಇಲ್ಲದ್ದು, ಅನಾನುಕೂಲ, ಅನಿಯಮಿತ ಅಂತ ಹೇಳ್ತೇವಲ್ಲ. ನಿತ್ಯ ಅಂದ್ರೆ ಮತ್ತು ನಿತ್ಯ. ನಿತ್ಯ ಅಂದ್ರೆ ಶಾಶ್ವತ. ಶಾಶ್ವತ ಮತ್ತು ಅದ ಮಧ್ಯದಲ್ಲಿ ಗ್ಯಾಪ್ ಇದೆಯಲ್ಲ, ಆ ಗ್ಯಾಪ್ ನಲ್ಲಿ ನಾವು ಬದುಕ್ತಾ ಇದ್ದೀವಿ. ಸ್ಪೇಸ್. ಇದು ಸ್ವಲ್ಪ ಸಂಕ್ಷಿಪ್ತ ಪರಿಚಯ, ಸತ್ಯವಾದ ವಿಷಯ. ಇಂಗ್ಲಿಷ್ನಲ್ಲಿ ಸ್ಟೇಟ್ ಫ್ರಮ್ ಹಾರ್ಸಸ್ ಮೌತ್ ಅಂತ ಏನು ಹೇಳ್ತೇವಲ್ಲ, ಹಾಗೆ ನೇರವಾಗಿ ನನ್ನ ಪರಿಚಯ ನಾನು ಹೇಳ್ಕೊಂಡು. ಹುಟ್ಟಿನಲ್ಲಿ ಕೂಡ ಈಗ ತಾವು ಬಾಲ್ಯ ಹೇಳಿದ್ರಿ, ಸಂಕ್ಷಿಪ್ತವಾಗಿ ಒಂದು 2 ನಿಮಿಷ ಎಕ್ಸ್ಟೆನ್ಷನ್ ಮಾಡ್ಬೋದು. ಬಾಲ್ಯ ನಾನು ಹುಟ್ಟಿನಲ್ಲಿ ಕೂಡ ಒಂದು ವಿಶೇಷತೆ ಇದೆ. ನಮ್ಮ ತಾಯಿಯೋ ತಂದೆಯವ್ರಿಗೆ ಮದುವೆ ಆದ 6 ವರ್ಷದವರೆಗೆ ಮಕ್ಕಳಾಗಿದ್ದಿಲ್ಲ. ಹೌದು. ಆಗಿನ ಕಾಲದಲ್ಲಿ ಗ್ಯಾಂಗ್ ಸಿದ್ದೇಶ್ ಸ್ವಾಮಿಗಳು, ಈಗ ಅವ್ರು ತೀರೋದ ನಂತರ ಮತ್ತೆ ಈಗ ಕೊಪ್ಪಳ ಸ್ವಾಮಿಗಳು, ಹಿಂಗೆ ಒಂದೊಂದು ಏರಿಯಾದಲ್ಲಿ ಒಬ್ಬೊಬ್ರು ಕೊಡುತ್ತೆ ನಿಸರ್ಗ. ಹಾಗೆ ಆಗಿನ ಕಾಲದಲ್ಲಿ ಸಜ್ಜಲ್ಗುಡ್ಡು ಶರಣಮ್ಮನವ್ರು ಅಂತಿದ್ರು, ಬಹುಶಃ ಕೇಳಿರ್ಬೋದು, ಭಾಳ ಹಳೇದು. ಅವರು ಅಲ್ಲಿ ಹುಣಗುನ್ ತಾಲೂಕು ಸಜ್ಜಲ್ಗುಡ್ಡ ಅಂತ ಬರುತ್ತೆ. ಅವರು ಅಲ್ಲಿ ಹೋಗಿರ್ತಾರೆ. ಹೋದಾಗ ಕೂಡ್ಲಸಮಗೌಡರು ನಮ್ಮ ಅಜ್ಜ ಅವರು, ಅವ ತಾಯಿಯವ್ರ ಕಾಕವ್ರು ಇರಲಿ, ಅಲ್ಲಿ ಹೋದಾಗ ತಾಯಿಯವ್ರ ಮಕ್ಕಳಾಗಿಲ್ದಲ್ಲಿ ಕರ್ಕೊಂಡು ಹೋಗಿರ್ತಾರೆ. ಕೊಲಾರಿ ಬಂಡಿ ಅದೆಲ್ಲ ಚಿತ್ರಣ ಕೇಳಿದ್ಕೊಂಡ್ರೆ ಮೈ ಭಾಳ ಇದು ಅನಿಸ್ತದೆ. ಹೋಗಿ ಕುಂತಿರ್ತಾರೆ. ಅಲ್ಲೇ ಗದಗಿನ ಪೊಲೀಸ್ ಗೌಡ್ರು ಅವರು ಮನೆಯವರಿಗೂ ಕೂಡ, ಅಮ್ಮಮ್ಮವ್ರವರು ಅವ್ರಿಗೂ ಕೂಡ ಮಕ್ಕಳಾಗಿರಂಗಿಲ್ಲ. ಅವರು ದೊಡ್ಡತಿ ರಾಜಮರ್ಯಾದೆ ಇದ್ರ ಟೈಪ್ ವಯಸ್ಸಾದವರು. ಅವರಿಂದ ನಮ್ಮ ತಾಯಿಯವ್ರು ಚಿಕ್ಕವರು ಕೂತಿರ್ತಾರೆ. ಇವರು ಗದಗಿನ ಪೊಲೀಸ್ ಗೌಡ್ರು ಇವ್ರು ಮಕ್ಕಳಾಗಿಲ್ಲ ಅಂತ ಹೇಳ್ತಾರೆ. ಇವ್ರು ಯಾರೋ ಕೂಡ್ಲಸಂಗ ಗೌಡ್ರು. ಅವಾಗ ಅವರು ನೋಡ್ರಿ ಅದು ಹೇಗಿರುತ್ತೆ ಗೊತ್ತಿಲ್ಲ, ಇಂಟ್ಯೂಷನ್ ಅಂತ ತಿಳ್ಕೊಂಡು ಏನು ಮಾಡ್ರಿ, ಅವರಿಂದ ದೊಡ್ಡ ದಡುತಿ ಆಕೃತಿ ಹಿಂದೆ ನಮ್ಮ ತಾಯಿಯವ್ರು ಕೂತಿರ್ತಾರೆ. ಅವಾಗ ಆ ಹಿಂದೆ ಕೂತಾಳ ತಾಯಿ ಯಾರು ಅಂತ ಅವರೇ ಕೇಳ್ತಾರೆ ಸತ. ಹೌದು, ಅವರು ಎಮ್ನೂರು ಗೌಡ್ರು, ಅವರಿಗೆ ಮಕ್ಕಳಾಗಿಲ್ಲ ಅಂತ. ಅವಾಗ ಕರೆದು ತಗೊಳಮ್ಮ ಒಂದು ಇದು ಉತ್ತತ್ತಿ ಕೊಟ್ಟು ಮಾಡಿದ ನಂತರ ಅದು ರಾತ್ರಿ ಕನಸಲ್ಲಿ ಹಾಲ್ಕೇರಿ ಅನ್ನದಾನ ಸಮೂಹ ಬಂದು ಸಂತಾನ ಲಾಭದ ಅದು ಅವತ್ತಿಂದ ನಾನು ಇದಾಗಿದ್ದು. 6 ಅಬಾರ್ಷನ್ಸ್ ಆಗಿರ್ತವೆ ಇದು. ಮತ್ತು ಅಲ್ಲಿ ಒಂದು ವಿಶೇಷ ಇದೆ. ಆ ಸದ್ಯಗಳು ಶರಣಮ್ಮನವರು ಸನ್ಯಾಸಿಗಳು, ಇದು ವೈರಾಗಿನಿ, ಅವರಿಗೆ ಒಬ್ಬರು ದೀಕ್ಷಾ ಕೊಟ್ಟವರು ಗುಡೂರು ಇವರಂತ ಸಂಸಾರಸ್ಥರು. ನೋಡಿ ಹೇಗಿರುತ್ತೆ ಅದು ಅಲ್ಲಿ ಸನ್ಯಾಸಿ ಸಂಸಾರ ಅನ್ನೋದು ಇಲ್ಲ ಅನ್ನೋದು ಸಮ್ಮೇಳನ ಆಗಿದೆ. ಇದು ನನ್ನ ಬಾಲ್ಯ. ಅನಂತರ ರೋಣ ತಾಲೂಕು ಸೂಡಿಯಲ್ಲಿ ನನ್ನ ಪ್ರೈಮರಿ ಇಲ್ಲ ಆಯಿತು. ಸೂಡಿ ಅಲ್ಲಿ ಅಭಿಗಿರಿ ಪಾಠಶಾಲೆ. ಎಲ್ಲಿವರೆಗೆ ಓದಿದ್ರಲ್ಲಿ? ಪ್ರೈಮರಿ 7ನೇ ಕ್ಲಾಸ್ವರೆಗೆ, ಪ್ರಾಥಮಿಕ. ಮುಂದೆ ಎಲ್ಲಿಗೆ ಓದಿ? 5ನೇವರೆಗೆ ಅಲ್ಲಿ ಓದಿದೆ. ಒಂದು 5-6 ತಿಂಗಳು ಹೊಳೆ ಆಲೂರು ಅಂತ ಬರುತ್ತೆ, ಅಲ್ಲಿ ಕೂಡ ಓದಿದೆ. ಆಲೂರು ವೆಂಕಟ ಎಲ್ಲ ಬರ್ತದಲ್ಲ. ಆ ನಂತರ ಸೂಡಿಯಲ್ಲಿ ಮತ್ತೆ 7ನೇವರೆಗೆ ಅಲ್ಲಿ ಅಭಿಗಿರಿ ಪಾಠಶಾಲೆನವರಂತ ಭಾಳ ಸ್ವಾತಂತ್ರ್ಯ ಹೋರಾಟ, ಭಾಳ ವಿಚಿತ್ರ ವ್ಯಕ್ತಿ ಅವರು. ಇದರಲ್ಲಿ ಗರಡಿಯಲ್ಲಿ ಬೆಳಗಿದ್ವಿ. ಆನಂತರ ನೆಕ್ಸ್ಟು ಹೈಸ್ಕೂಲು ಬೀದರ್ಗೆ ಹೋದ್ವಿ.
ಹೈಸ್ಕೂಲ್ ಎಲ್ಲಿ? ಬೀದರ್ ಹೌದು. ನಮ್ಮ ಕಾಕಾರೊಬ್ಬರಲ್ಲೂ ಪೂರ್ತಿ ದಿಕ್ಕು ಚೇಂಜ್ ಆಯ್ತು. ಹೌದು. ನಮ್ಮ ಊರು ದಿಕ್ಕು ಚೇಂಜ್ ಆಯ್ತು. ಹ್ಞೂ ಯರಗಟ್ಟಿ ತಾಲೂಕು ಸತ್ತಿಗಿರಿ. ಆದ್ರೆ ಹುಟ್ಟಿ ಬೆಳೆದದ್ದು ಸೂಡಿ, ಆ ನಂತರ ಹೊಳೆಯಾಲೂರು, ಬೀದರು. ಅವ್ರು ನೆನ್ಸ್ಬೇಕಿಲ್ಲ, ಸ್ಮರಿಸ್ಬೇಕಾಗುತ್ತೆ. ಬೀದರ್ ಕಾಲೇಜ್ B.Ed ಕಾಲೇಜ್ ಲೆಕ್ಚರ್ ಇದ್ರು ಅವರು. ಅವ್ರು ತಂತಂದು ಆಕ್ಸ್ಫರ್ಡ್ ಡಿಕ್ಷನರಿ ಎಲ್ಲ ಹೇಳ್ತಿದ್ರು ಅವರು. ಅವ್ರು ಏನು ಹೇಳ್ತಿದ್ದಿಲ್ಲ, ಹೇಳಲಿಲ್ಲ ಅಂತಲ್ಲ, ಅದು ವಾತಾವರಣ ನೋಡ್ರಿ. ನಾವೇ ಮಾದರಿ ಅನ್ನೋದಕ್ಕೆ ನಾನು ಹೇಳ್ತಾ ಇದ್ದೇನೆ. ನಾನು ಇಲ್ಲಿ ಬಂದು ಯಾಕೆ ಬಂದಿದ್ದೇನೆ ಅಂದ್ರೆ, ಮಾದರಿಯಾಗಿ ಜಗತ್ತಿಗೆ ನೀವೇನು ಕೊಡ್ತೀರಿ ಕೇಳುಗರಿಗೆ ಅನ್ನೋದಕ್ಕೆ ಸಾಕ್ಷಿ. ನೀವೇನು ಕಲಿಸ್ಬೇಕಾಗಿಲ್ಲ. ಬೇಗ B.Ed ಕಾಲೇಜ್ ಲೆಕ್ಚರರ್ ಅವರು ಇದ್ರು, ಎಜುಕೇಷನ್ ಸೈಕಾಲಜಿ ಹೇಳ್ತಾ ಇದ್ರು. ಆ ವಾತಾವರಣದಲ್ಲಿ ಬೆಳೆದ್ವಲ್ಲ, ಆ ಎಜುಕೇಷನ್ ಸೈಕಾಲಜಿ ಇವತ್ತಿಗೂ ಕೂಡ ನಮಗೆ ಸುಮ್ಮನೆ ನಾವು ಹೇಳ್ತಿದ್ದಾಗ 7th ಅಂತ 8th ಕರ್ಕೊಂಡು ಹೋದ್ರು. 8ನೇ ಕ್ಲಾಸಿಗೆಲ್ಲ ಹೋದಾಗ ಅವು ಆಕ್ಸ್ಫರ್ಡ್ ಡಿಕ್ಷನರಿ, ಹಾರ್ನ್ಬಿ ಅಡ್ವಾನ್ಸ್ ಲರ್ನರ್ಸ್ ಡಿಕ್ಷನರಿ, 8th ಕನ್ನಡ ಮೀಡಿಯಂ ಆದರೂ ಕೂಡ ಅಲ್ಲಿ ನೋಡಿ ಅದು ಇಷ್ಟಿದಾಯ್ತಲ್ಲ, ಶಬ್ದಗಳ ಭಂಡಾರ ಹೆಚ್ಚಾಗ್ತಾ ಹೋಯ್ತು. ಅದಕ್ಕೆ ನಾನು ಹೇಳ್ತಾ ಇರ್ತೀನಿ, ಶಬ್ದಗಳಂದ್ರೆ ಹಣ ಇದ್ದಂಗಂತೆ. ಅಥವಾ ಕೂದಲಿದ್ರೆ ನೀವು ಫ್ಯಾಷನ್ ಮಾಡ್ಬೋದು, ಕೂದಲೇ ಇಲ್ಲ ಹಾಗೆ ಶಬ್ದ ಭಂಡಾರ ಯಾರು. ಅದಕ್ಕೆ ನಾನು ಹೇಳ್ತಾ ಇರ್ತೇನೆ ಅವಾಗ ಇದು ಕೋಟ್ ಬೇಕಾದ್ರೆ ನೆನ್ಪು ಮಾಡ್ಕೊಳ್ಳಿ ಕೇಳುಗರಿಗೆ. ವರ್ಲ್ಡ್ ಪವರ್, ವರ್ಲ್ಡ್ WORD, ವರ್ಲ್ಡ್ ಪವರ್ ಇಸ್ ವರ್ಲ್ಡ್ ಪವರ್ ಅಂತ. ವರ್ಲ್ಡ್ ಪವರ್ ದೇರ್ ಇಸ್ L ಇನ್ ದಟ್, ಜಗತ್ತಿನ ಶಕ್ತಿ. ಅದನ್ನ ನಾನು ಕಂಡುಕೊಂಡಿದ್ದೀನಿ. ಇಷ್ಟು ಸಾಕು. ಅಲ್ಲಿ ಇನ್ನೂ ಅವರು ವಿವೇಕಾನಂದರು, ಅರವಿಂದರದು ಪ್ರಭಾವಗಳು ಬಹಳ ಬಿದ್ದು ನಮಗೆ. ಹೀಗೆ ಅದು ಬಂತು. ಶಿಕ್ಷಣ ಬೇರೆ ಬೇರೆ ಜಮಖಂಡಿ ಎಲ್ಲ ಒಟ್ಟಾರೆ ಎಲ್ಲಿಗಾತು, ಅಪ್ ಟು ಮಾಸ್ಟರ್ಸ್ ಇನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಎಲ್ಲಿ? ದಿಲ್ಲಿಯಲ್ಲಿ JNU ವರೆಗೆ ಹೋದೆ. ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗು ಆಗಿತ್ತು ನಂದು. ಡಿಪ್ಲೊಮಾ ಮಾಡಿ ಮತ್ತೆ ಯಾಕೆ ಅಂದ್ರೆ ಸಿವಿಲ್ ಸರ್ವಿಸಸ್ ಮಾಡಬೇಕಾಗಿತ್ತು, IAS ಅಂತ ಇಲ್ಲಿ ಹೇಳ್ತಾರಲ್ಲ, ಅದಕ್ಕಾಗಿ ನಾನು ಅಲ್ಲಿ ಮಾಡಿದೆ. ಹೈದರಾಬಾದ್ ಇದರೊಳಗೆ ಉಸ್ಮಾನ್ ಯೂನಿವರ್ಸಿಟಿದ್ದು ಕೂಡ MA ಮಾಸ್ಟರ್ಸ್ ಮಾಡಿ ಆ ನಂತರ ಅಲ್ಲಿ ಮಾಸ್ಟರ್ಸ್ ಇದಕ್ಕೂ ಆಯ್ತು ನನಗೆ, ಲಿಂಗ್ವಿಸ್ಟಿಕ್ಸ್ ಭಾಷಾಶಾಸ್ತ್ರ JNU. ಅದೇ ಟೈಮ್ನಲ್ಲಿ ನೋಡ್ರಿ, 2 ಅವಕಾಶಗಳು ಬಂದಾಗ ಹೇಗೆ ಆಗ್ತಾವೆ, ಕೌಲೊಡಿದ ದಾರಿ ಅಂತಾರಲ್ಲ. ಒಂದು JNU ಸೆಲೆಕ್ಷನ್ ಆಯಿತು. ಅದೇ ಟೈಮ್ಗೆ ಭಾರತದಲ್ಲಿ ಒಂದೇ ಒಂದು ಶಾಲೆ, ಎಂಥ ಶಾಲೆಪ್ಪ ಅಂದರೆ ಅಲ್ಲಿ IIT ಎದುರುಗಡೆ ಇರ್ತಕ್ಕಂಥದ್ದು, NCERT ಎದುರುಗಡೆ ಇದೆ. ಅಲ್ಲಿ ಅರಬಿಂದೋ ಇಂಟರ್ನ್ಯಾಷನಲ್ ಸ್ಕೂಲ್, ಇಲ್ಲಿ ಅರಬಿಂದೋ ಪಾಂಡಿಚೇರಿದು. ಅಲ್ಲಿ ಮೀರಾಂಬಿಕಾ ಇಂಟರ್ನ್ಯಾಷನಲ್ ಫ್ರೀ ಪ್ರೋಗ್ರೆಸ್ ಸ್ಕೂಲ್ ಅಂತ ಅದರ ಹೆಸರು. MIS ಅಂದ್ರೆ ಗೊತ್ತಾಗುತ್ತೆ, DPS ಜೊತೆಗೆ ಇದೆ ಅದು. ಆ ಮೀರಾಂಬಿಕಾ ಫ್ರೀ ಪ್ರೋಗ್ರೆಸ್ ಸ್ಕೂಲ್, ಇಟ್ಸ್ ಓನ್ಲಿ ಆಫ್ ಇಟ್ಸ್ ಕೈಂಡ್ ಇನ್ ಇಂಡಿಯಾ. ಸ್ವಲ್ಪ ಅಲ್ಲಿ ಇಂಗ್ಲೀಷ್ ಇದೆ, ಇಲ್ಲಿ ಕ್ಷಮೆ ಕೇಳ್ತೀನಿ, ಹೇಳ್ಬೇಕಾಗತ್ತೆ ಕೆಲವೊಂದು. ಇಟ್ಸ್ ಓನ್ಲಿ ಆಫ್ ಇಟ್ಸ್ ಕೈಂಡ್ ಇನ್ ಇಂಡಿಯಾ ವೇರ್ ದೇರ್ ಇಸ್ ನೋ ಎಕ್ಸಾಮ್ಸ್ ಅಂಡ್ ಸಿಲೆಬಸ್. ಅಲ್ಲಿ ಶಾಲೆಯಲ್ಲಿ ಪಠ್ಯಕ್ರಮನೇ ಇಲ್ಲ, ಪರೀಕ್ಷೆನೇ ಇಲ್ಲ. ಅಂತ ಒಂದು ಟಾಪ್ ಇಂಡಿಯಾ ಲೆವೆಲ್ ಸ್ಕೂಲ್ಗೆ ನಾನು ಆಯ್ಕೆ ಆಗಿದ್ದೆ. ಅಲ್ಲಿ ಅತಿರಥ ಮಾರುತ ಜ್ಞಾನ ಯೋಗದ ಇವರೆಲ್ಲ ಬರ್ತಾ ಇದ್ರು, ಪ್ರೊಫೆಸರ್ ಯಶ್ಪಾಲ್, ಅರವಿಂದ್ ಗುಪ್ತಾ, ಇನ್ನೂ ಅದೇ ದೊಡ್ಡ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ ಖರ್ಚಿಗೆ ಗೊತ್ತದ. ಅದಕ್ಕೆ ಇವ್ರು ಬಂದರು. ಇರಲಿ, ಅದು ಇದು ಯಾವಾಗ ಹೇಳ್ತಾ ಇದ್ದೇನೆ ಅಂದರೆ 94ನಲ್ಲಿ ಸೆಲೆಕ್ಷನ್ ಆಗಿತ್ತು, 94-95ನಲ್ಲಿ. ಅಂದರೆ JNUಗೂ ಸೆಲೆಕ್ಷನ್ ಆಯಿತು, ಅದು ಟಾಪ್. ಮತ್ತು ಅವಾಗ 2 ಆಯ್ಕೆದಾಗ ಯಾವ್ದು ತೊಗೊಳ್ತಾರೆ ನೀವು, ಒಂದು ಯಾವ್ದಾದ್ರು ಬಿಡಲೇಬೇಕಲ್ಲ. ಮತ್ತು ಇಲ್ಲಿ ಫ್ರೀ ಇದು ಇತ್ತು, ಸ್ಕಾಲರ್ಶಿಪ್ಪು ಎಲ್ಲ ಇತ್ತು. ಹೀಗಾಗಿ ನಾನು ಎಲ್ಲ ಆಯ್ಕೆ ಆಗಿದೆ. ಇದು ಒಂದು ಹಂತ. ಸ್ವವಿವರ ಭಾಳ ಅದ ರೀ. ಹೌದ್ರಿ. ನಾವು ಕಡಿಮೆ ಅವಧಿ ಒಳಗೆ ಸಂಪೂರ್ಣತೆ ನಾವು ಕೊಡಬೇಕು. ಈಗ ಸಂಪೂರ್ಣ ರಾಮಾಯಣದ ಕೆಲವೇ ಸಾಲುಗಳು ರಾಮಾಯಣ ಕೊಟ್ಟಾರೆ ಅಂದ್ರೆ ಇವತ್ತಿನ ಸಂದರ್ಶನ ಆ ರೀತಿ ಆಗ್ತದೆ ನಿಮ್ದು. ಇವತ್ರೆ ಈಗ ನಾವು ಹೇಳ ಬಯಸುವ ವಿಷಯಗಳು ಅಂತ ಹೇಳ್ತೀವಿ ನಾವಿದ್ರೆ, ಸಮಗ್ರ ಸಮತೋಲನ, ನೈತಿಕ ಜೀವನ ಮತ್ತು ಅನ್ವಯಿಕ ಶಿಕ್ಷಣ, ಸಾಮಾಜಿಕ ವೇಗವರ್ಧಕರ ದೃಷ್ಟಿಯಲ್ಲಿ ಸ್ವಲ್ಪ ಹೇಳ್ರಿ. ಸಮಗ್ರ ಸಮತೋಲನ, ನೈತಿಕ ಜೀವನ ಅಂತ ಹೇಳ್ತೀವಿ, ಮತ್ತು ಅನ್ವಯಿಕ ಶಿಕ್ಷಣ. ಈ ನನ್ನ ದೃಷ್ಟಿಯಲ್ಲಿ ಸಮಗ್ರ ಮತ್ತು ಸಮತೋಲನ ಈ ಶಬ್ದದಲ್ಲೇನೆ ಅಡಗಿದೆ ಅಂತ. ಸಮಗ್ರ ಅಂದ್ರೆ ಇಂಟಿಗ್ರಲ್ ಅಂತ ಹೇಳ್ತೀವಿ, ಸಮಗ್ರವಾಗಿ. ಈಗ ನಾವು ಬಿಡಿಯಾಗಿ ನೋಡ್ತಾ ಇದ್ದೇವೆ ಎಲ್ಲರೂ. ಈಗ ಒಂದು ಡಾಕ್ಟರ್ ಉದಾಹರಣೆ ಕೊಡ್ಬೇಕು, ಕೂದಲಿಗೆ ಒಂದು, ಕೂದಲಲ್ಲಿ ಮತ್ತೆ ಬೇರೆ ಬೇರೆ ಡೆರ್ಮಟಾಲಜಿಸ್ಟ್, ಅದರೊಳಗೆ ಮತ್ತೆ ಸಾಕಷ್ಟು ಆಗಿದಾವೆ. ಸಮಗ್ರವಾಗಿ ನೋಡ್ತಾ ಬಂದಾಗ ಸಮಗ್ರ ಮತ್ತು ಸಮತೋಲನ ಬ್ಯಾಲೆನ್ಸ್ ಬೇಕಂತ. ಅದಕ್ಕೆ ನಾನು ಹೇಳ್ತಾ ಇರ್ತೇನೆ ಯಾವಾಗಾದ್ರೂ, ಒಂದು ಅವೇರ್ನೆಸ್, ಒಂದು ಪಕ್ಷಿ ಹಾರಬೇಕಾದ್ರೆ 2 ರೆಕ್ಕೆಗಳು ಬೇಕು. ಒಂದು ಜಾಗೃತಿ, ಎಚ್ಚರ. ಎಲ್ಲರೂ ವಿವೇಕಾನಂದ ಅಂತ ಹೇಳಿದ್ರು, ವೇದಗಳನ್ನ ಹೇಳ್ತಾವೆ, ಎಚ್ಚರ ಸದಾ ಉತ್ತಿಷ್ಠ ಜಾಗೃತಃ. ಏನಂಗಂದ್ರೆ ಪ್ರತಿ ಕ್ಷಣ ನಾವು ಎಚ್ಚರ ಇರಬೇಕು. ಇದು ಒಂದು ರೆಕ್ಕೆ. ಎಚ್ಚರ ಇದ್ರಷ್ಟೇ ನಡೆಯಂಗಿಲ್ಲ. ಮತ್ತೆ ಇನ್ನೊಂದು ರೆಕ್ಕೆ ಏನ್ ಮಾಡುತ್ತೆ, ಏನಪ್ಪಾ ಅಂದ್ರೆ ಸಮನ್ವಯತೆ, ಇಕ್ವಾನಿಮಿಸ್ ಅಂತ ಹೇಳ್ತೀವಿ. ಅವೇರ್ನೆಸ್ ಅಂಡ್ ಇಕ್ವಾನಿಮಸ್ ನಮ್ಮ ವಿಪಶ್ಯನ ಧ್ಯಾನದಲ್ಲಿ ಬರುತ್ತೆ. ಅದ್ರದ್ದು ಟಾಪಿಕ್ ಬೇರೆ ಮಾಡೋಣ, ಇರಲಿ. ಅಲ್ಲಿ ಸಮತೆನೂ ಬೇಕು. ಸಮತೆ ಅಂದರೆ ಬೈದಾಗೂ ಹಾಗೆ ಇರಬೇಕು. ಅದಕ್ಕೆ ಸ್ಥಿತಪ್ರಜ್ಞೆ ಅಂದರು, ಸಮನ್ವಯತೆ ಅಂದರು, ಎಲ್ಲ ಒಂದೇ. ಅದು ಏನಪ್ಪಾ ಅಂದರೆ ಬೈದಾಗೂ ಹಾಗೆ ಇರಬೇಕು, ತೆಗಳಿದಾಗೂ ಹಾಗೆ ಇರಬೇಕು, ಹೊಗಳಿದಾಗೂ ಹಾಗೆ. ಹೊಗಳಪಟ್ಟು ಇಟ್ಕೋತಿದ್ರು ಮೊದಲು ರಾಜ ಮಹಾರಾಜರು, ಇಟ್ಕೋತಿದ್ರು. ಪ್ರಶಸ್ತಿಗಳು ನಾವು ಕೇಳ್ತಾ ಇರ್ತೀವಿ, ಬೇಕೋ ಬೇಡ ಅದು ಬೇಡ ವಿಷಯ. ಆದರೆ ಅದೇ ಆದಾಗ ಈಗ ಹೋಗುತ್ತಲ್ಲ, ಸಮತೆಯನ್ನು ಕಾಪಾಡೋದು ಜೀವನ ಸಮಗ್ರ. ಮುಂದೆ ನೈತಿಕತೆ ಅಂದ್ರೆ ಏನು ಅಲ್ಲಿ ಪ್ರಶ್ನೆ ಬರುತ್ತೆ. ನೈತಿಕ ಯಾಕಂದ್ರೆ ಇದ್ರ ಬಗ್ಗೆ ನಾವು 1 hour ಕೊಡ್ತೀನಿ. ಇಲ್ಲಿ ತಮ್ಮ 5 ನಿಮಿಷ ಅಲ್ಲಲ್ಲ, ನಾನು ಹೊರಗೆ ಹೋದಾಗ ಕೊಡ್ತಾ ಇರ್ತೀನಿ. ಅದೊಂದು ವಿಷಯದ ಒಂದು ಪ್ರವಚನ ಬೇರೆ ಇರ್ತದೆ. ಇದು ಸಂದರ್ಶನ ಅಂದ್ರೆ ಲೈಫ್ ಹಿಸ್ಟ್ರಿ, ಇತಿಹಾಸ ಬರ್ತದೆ, ಜೀವನದ ಇತಿಹಾಸ ಬರ್ತದೆ. ಇಲ್ಲಿ ಕನ್ನಡಿ
ಕನ್ನಡಿಯನ್ನ ಇದ್ರ ತೋರಿಸ್ದಂಗೆ ಅಂತ. ಕರಿಯ ಕನ್ನಡಿಯಲ್ಲಿ ತೋರಿಸಿದಂತೆ ಅಂತ ಹೇಳ್ತೀವಿ ನಾವು. ಹಾಗೆ ಏನಾಗುತ್ತೆ, ನೈತಿಕತೆ ಅಂದ್ರೆ ಏನು, ಯಾವುದು ನನಗೆ ನೋವಾಗುತ್ತೋ ಅದನ್ನ ಮತ್ತೊಬ್ರು ಮಾಡ್ಲಿಕ್ಕೆ ಈ ಚೂಟಿ ನನಗೆ ನೋವು, ಹೌದು, ಅವ್ರಿಗೆ ಯಾಕೆ ಇದು ಮಾಡ್ತೀವಿ, ಮತ್ತೆ ನಿನಗೆ ಯಾವ್ದು ತೊಂದರೆ ಆಗುತ್ತೋ ಅದು ಮತ್ತೊಬ್ರಿಗೆ ಮಾಡಬೇಡ ಅನ್ನೋದನ್ನೇ ನೈತಿಕತೆ ಬರ್ತದೆ. ಹೀಗಾಗಿ ಅದು ನನ್ನ ದೃಷ್ಟಿಯಲ್ಲಿ ಇವು ಏನು ಸಾಮಾಜಿಕ ವೇಗವರ್ಧಕ ಅಂತ ಹೆಮ್ಮೆ ಅಂತ ಹೇಳ್ತೇನೆ. ಹೌದು ಹೌದು. ಅಣ್ಣಾದರೆ ಕೂಡ ಇವೆಲ್ಲ ಮತ್ತೆ ಅದೇ ಸೈಡ್ ಬರ್ತದಲ್ಲ, ಅವ್ರು ಕೂಡ ಎಲ್ಲ ಕೆಲಸ ಮಾಡಿದ್ವಿ. ಮದರ್ ತೆರೇಸಾ ಧ್ಯಾನ, ಯೋಗ, ಆಧ್ಯಾತ್ಮ. ಸ್ವಲ್ಪ ಈಗ ಯೋಗ ಅಂತ ಬರುತ್ತೆ. ಯೋಗ ಅಂದ ತಕ್ಷಣ ಬಹಳ ಮಂದಿಗೆ ಇಲ್ಲಿ ಪ್ಯಾಸಿವ್ ಮೀನಿಂಗ್ ಅಂಡ್ ಆಕ್ಟಿವ್ ಮೀನಿಂಗ್ ಅಂತ ಹೇಳ್ತೀವಿ ನಾವು. ಹೌದು. ಈಗ ಯೋಗ ಅಂದ ತಕ್ಷಣ ತಲೆಗೆ ಏನ್ ಬಂದ್ಬಿಡುತ್ತೆ ಎಲ್ಲರಿಗೂ, ಒಂದೆರಡು ಆಸನಗಳನ್ನ ಹಿಂಗೆ ಕಾಂಟಾರ್ಷನ್ಸ್ ಅಂತ ಹೇಳ್ತೀವಲ್ಲ, ಹಿಂಗೆ ಮೈ ಮಣ್ಸೋದು, ಅಷ್ಟೇ ಯೋಗ ಅಲ್ಲ. ಯೋಗ ಅದು ಸಮಗ್ರ ಅಂದ್ವಲ್ಲ, ಹಾಗೆ ಯೋಗ ಅಂದ್ರೆ ಯೂನಿಯನ್ ಆಫ್ ಟೂ ಥಿಂಗ್ಸ್, ಎರಡು ವಸ್ತುಗಳ ಮೇಲಣ ಯೋಗ ಅಂತ, ಯುಗ್ಮ ಅಂತ ಹೇಳ್ತೀವಿ. ಹಾಗೆ ಇಲ್ಲಿ ನಾವು ಯೋಗ ಅಂದ್ರೆ ಮನಸ್ಸು ಮತ್ತು ದೇಹವನ್ನ ಕೂಡಿಸೋದು ಅದು ನಿಜವಾದ ಯೋಗ ಅಂತ ನಾನು ತಿಳ್ಕೊಳ್ತೀನಿ. ಯೋಗ ಅದು ಅರವಿಂದರು ಏನು ಹೇಳಿದ್ರು, ಲೈಫ್ ಇಟ್ ಸೆಲ್ಫ್ ಇಸ್ ಯೋಗ ಅಂತ ಹೇಳಿದ್ರು. ಈಗ ಅವ್ರವ್ರ ದೃಷ್ಟಿಯಲ್ಲಿ ಅವ್ರು ಹೇಳ್ಕೊಂಡ್ರು, ನನಗೇನು ತಿಳಿದಿದೆ ನಾನು ಹೇಳ್ತಾ ಇದ್ದೀನಿ. ಅನಾಪಾನಸತಿ ವಿಪಶ್ಯನ ಧ್ಯಾನ ಇದರಲ್ಲಿ ಅಳಗೊಂಡು ಸಮಗ್ರ ಕೃಷಿ ಸವಾಲುಗಳ ಪರಿಹಾರಗಳು ಹೇಳ್ರಿ. ಈಗ ಆನಾಪಾನದ ಹೇಳೋಣ, ಅದು ಹೇಳ್ರಿ. ಅದನ್ನು ಆನಾಪಾನ ಅಂತ ಬರುತ್ತೆ, ಅವೆರಡು ಹೇಳಿ. ಆನಾಪಾನ ಮತ್ತು ವಿಪಶ್ಯನ ಅಂತ ಬರುತ್ತೆ. ಹೌದು. ವಿಪಶ್ಯನದ ಒಂದು ಭಾಗ ಆನಾಪಾನ. ಆನ ಅಂದ್ರೆ ಹೋಗೋ, ಹೊರಗೆ ಹೋಗೋ, ಒಳಗೆ ಹೋಗೋ ಉಸಿರು. ಹೌದು. ಇದು ಪ್ರಾಣಾಯಾಮ ಅಲ್ಲ. ನನ್ನ ಹಿಂದಲ್ಲಿ ಒಂದು ಸಂದರ್ಶನದಲ್ಲಿ ಹೇಳಿದ್ದೆ, ಏನಪ್ಪಾ ಅಂದ್ರೆ ಇಲ್ಲಿ ಡಿಫ್ರೆಂಟ್ ಹಂತಗಳಿದಾವೆ ಬೇರೆ ಬೇರೆ. ಈಗೆಲ್ಲ ಹೆಂಗೆ ಅಂದ್ರೆ ಬಾಲ್ವಾಡಿ, ಅಂಗನವಾಡಿ, ಪ್ರೈಮರಿ ಸ್ಕೂಲ್ ಹಿಂಗೆ ಹೋಗ್ತೇವಲ್ಲ, ಇಲ್ಲಿಯೂ ಕೂಡ ಹಾಗೆ ಇದಾವೆ. ಭಾಳ ಜನ ಏನು ಮಾಡಿಬಿಡ್ತಾರೆ, ಯೋಗ ಎಕ್ಸಸೈಸ್ ಅದು ಸುಮ್ಮನೆ ಓಡೋದು, ಅದರಲ್ಲಿ ಏನು ಬಾಡಿದು ಇರಂಗಿಲ್ಲ, ರನ್ನಿಂಗ್, ಜಿಮ್ ಇವೆಲ್ಲ ಒಂದು ಹಂತ. ಯೋಗಾಸನದಲ್ಲಿ ನಿಮ್ಮ ಉಸಿರಿನ ಬಗ್ಗೆ ಅವೇರ್ನೆಸ್ ಇರ್ತದೆ, ಎರಡೇ ಹಂತ. ಹೈಸ್ಕೂಲ್ ಲೆವೆಲ್ ಹೋದಾಗ ನೀವು ಪ್ರಾಣಾಯಾಮಕ್ಕೆ ಬರ್ತೀರಿ. ಪ್ರಾಣಾಯಾಮ ಅಂದ್ರೆ ನೀವು ನಿಯಂತ್ರಣ ಮಾಡ್ತೀರಿ ಉಸಿರನ್ನ ಕೃತಕವಾಗಿ, ಒಳಗಿಟ್ಕೊಳ್ಳೋದು, ಬಿಡೋದು, ಅವೆಲ್ಲ ಕುಂಭಕ ರೇಚಕ ಅವೆಲ್ಲ ಬರ್ತದೆ. ಇದು ಎರಡನೇ ಹಂತ, ಅಥವಾ ಹೈಸ್ಕೂಲ್ ಲೆವೆಲ್. ಇನ್ನು ಕಾಲೇಜ್ ಲೆವೆಲ್ ಬಂದಾಗ ಅಲ್ಲಿ ನಿಮ್ಮ ಉಸಿರಾಟ ತಾನೇ ಆನಾಪಾನ ಆಗ್ತಿರ್ತದ, ಅದು ಕುಂಭಕ ರೇಚಕ ತಾನೇ ಆಗುತ್ತೆ, ಅದು ಅದ್ರ ಬಗ್ಗೆ ಅರಿವಿಲ್ಲ. ಇದು ಅಡ್ವಾನ್ಸ್ ಲೆವೆಲ್ ಮತ್ತೆ ಸ್ವಲ್ಪ. ಇನ್ನು ನೀವು ಇದ್ರ ಲೆವೆಲ್ಗೆ ಹೋದಾಗ, ಇನ್ನು ಕಾಲೇಜ್ BA ಲೆವೆಲ್ ಅಂತ ಹಿಂಗೆ ಹೇಳ್ಕೊಡ್ರಿ, ಅವಾಗ ಹೋದಾಗ ಅಲ್ಲಿ ಲಿಂಗ ಪೂಜೆಗಳು ಬರ್ತವೆ, ಭಜನೆಗಳು ಬರ್ತವೆ, ಎಲ್ಲವೂ ಬರ್ತವೆ. PhD ಮಾಡಿ ಅಥವಾ ಇನ್ನೂ ಸಾಗರ ಸೇರಿದಾಗ ಅಲ್ಲಿ ಯಾವ್ದು ಲಿಂಗ ಪೂಜೆನೂ ಇಲ್ಲ, ಭಜನೆನೂ ಇಲ್ಲ. ಅದಕ್ಕೆ ನಿರ್ವಾಣ ಅಥವಾ ಕೈವಲ್ಯ ಏನೋ ಅನ್ಕೊಡ್ರಿ, ಆ ಶಬ್ದಗಳನ್ನ ಕೊಟ್ರು ಅಂತ ನಾನು ತಿಳ್ಕೊಂಡಿದ್ದು ಕಳೆದೊಂದು 30 ವರ್ಷ ಸಾಧನೆ. ಹೌದು ಬಿಡ್ರಿ. ಸಮಗ್ರ ಕೃಷಿ ಸವಾಲುಗಳು, ಪರಿಹಾರಗಳು. ಸಮಗ್ರ ಈಗ ಒಬ್ಬ ಕೃಷಿಕನಾಗಿ, ಯಾಕಂದ್ರೆ ನನ್ನ ಮೇನ್ ಸೋರ್ಸ್ ಆಫ್ ಇನ್ಕಮ್ ಕೃಷಿನೇ, ಹೆಮ್ಮೆ ಅಂತ ಹೇಳ್ತೀನಿ ನಾನು. ಕೃಷಿಕ ಇವೆಲ್ಲ ಎರಡನೇದು. ಸಾಮಾಜಿಕ ವೇಗವರ್ಧಕ, ಇದು ಸಪೋರ್ಟಿವ್ ಪ್ರವೃತ್ತಿ. ವೃತ್ತಿ ಬೇರೆ, ಪ್ರವೃತ್ತಿ ಅಂತೀರಿ. ಈ ಕೃಷಿಯಲ್ಲಿ ನಾನು ಯಾಕೆ ಕೃಷಿಗೆ ಬಂದೆ ಅಂತ ಒಮ್ಮೆ ಬರ್ತದೆ. ಇಷ್ಟೆಲ್ಲ ಮಾಡಿ ಎಷ್ಟೋ ಜನ ನಗ್ತಿರ್ತಾರೆ. ದನ ಹೇಳ್ಕೊಂತ ಹೋದಾಗ ಒಬ್ರು ಅಂತಿದ್ರು ನನಗೆ, ಮುಂದೆ ಆಕಡೆ ಹಿಡ್ಕೊಂಡು ಹೊಂಟಿದ್ದೆ, ಅವೇನ್ ಬಿಡಪ್ಪ ಪುಸ್ತಕ ಹುಳು ಅಂದ್ರು, ಮತ್ತೆ ಯಾರಾದ್ರೂ ಜಗಳ ತೆಗಿತಿದ್ರು. ನಾನು ಅವಾಗ ಬಂದೊಂದು ಕವನ ಬರ್ದಿದ್ದೀನಿ, ಆ ಕವನವನ್ನು ಹೇಳ್ತೀನಿ, ತಾವು ಬೇಕಾದ್ರೆ ಈಗ ಹೇಳ್ರಿ, ಈಗ ಸಮಯದ ಅದಕ್ಕೆ. ಆ ಅವ್ರು ಏನ್ ಮಾಡಿದ್ರು, ಈ ಪುಸ್ತಕ ಹುಳ ಅಂದ್ಬಿಟ್ರು. ನಾನು ಮತ್ತೊಬ್ರಿಗೆ ಆದ್ರೆ ಅದಕ್ಕೆ ಸ್ಥಿತಪ್ರಜ್ಞೆ ಅಂತ ಬುಕ್ವಾರಂ ಅಂತಾರೆ ಅಂದ್ಬಿಟ್ಟು ದಿಲ್ಲಿ ಬಿಟ್ಟು ಹಳ್ಳಿಗೆ ಬರ್ತಾರೆ, ಹಳ್ಳಿಯಿಂದ ದಿಲ್ಲಿ ಹೋಗ್ತಾರೆ, ನಾನು ದಿಲ್ಲಿ ಬಿಟ್ಟು ಹಳ್ಳಿಗೆ ಬಂದೆ. ಆ ಕಡೆ ಹಿಡ್ಕೊಂಡು ಹೋಗಾಗ ಅಂದ್ರು ಅವರು, ನಾನು ನಕ್ಕೊಂತ ಹೋದೆ. ಅವಾಗ ಒಂದು ಕವನ ಬಿಡ್ತು. ಆ ಕವನವನ್ನು ಸಣಿಗವನ ಏನಪ್ಪಾ ಅಂದ್ರೆ, ರಾಷ್ಟ್ರಕವಿ ಕುವೆಂಪು ಹೇಳಿದರು ಒಂದು ಗ್ರಂಥಾಲಯದಲ್ಲಿ ನಾನೊಂದು ಬಿಂದು ಎಂದು ಅಂದು. ಒಂದು ಗ್ರಂಥಾಲಯದಲ್ಲಿ ನಾನೊಂದು ಬಿಂದು ಎಂದು ಅಂದು. ಆದರೆ ಅನಿತ್ಯ ಹೇಳುತ್ತಾನೆ ವಿಶ್ವದ ಗ್ರಂಥಾಲಯಗಳೆಲ್ಲ ನನಗೊಂದು ಊರುಗೋಲೆಂದು ಇಂದು. ಪುಣ್ಯಾತ್ಮಗೆ ಸ್ಟಿಮ್ಯುಲೇಟ್ ಮಾಡಿದಕ್ಕೆ ಧನ್ಯವಾದ. ಮತ್ತೆ ಜಗಳ ತೆಗಿತಿದ್ರು, ಹುಚ್ಚ ಪುಸ್ತಕ ಹುಳು ಅಂತ ಹೇಳಿ. ಇದ್ರಲ್ಲೇ ಎಲ್ಲ ಇದೆ. ಇದ್ರ ವಿವರಣೆನೇ 1 hour ಮತ್ತೆ ಇನ್ನೊಂದು ಬಂದಾಗ ಹೇಳ್ತಾರೆ. ಅಲ್ಲ, ಅವ್ರು ಅಂದಿದ್ದು ಒಳ್ಳೇದಾತಲ್ಲ. ಅಂದ್ರೆ ಕುವೆಂಪು ಅವ್ರು ಏನ್ ಹೇಳಿದ್ರು, ಅವರಲ್ಲಿ ಏನೇ ಯಾವ ಭಾವ ಇದೆ, ರಾಷ್ಟ್ರಕವಿ ಆಗಿ ಕೂಡ ಅವರಲ್ಲಿ ಏನಿಲ್ಲ, ಅಹಂಭಾವ ಇಲ್ಲ. ನಾನೊಂದು ಗ್ರಂಥಾಲಯ ರಾಷ್ಟ್ರಕವಿ ಆದ್ರೂ ಕೂಡ ಒಂದು ಗ್ರಂಥಾಲಯದ ಬಿಂದು ಅಂದ್ರು. ಇಲ್ಲಿ ಇನ್ನೊಂದು ನೆಗೆಟಿವ್ ಪಾಸಿಟಿವ್ ಅಂತ ಇರ್ತದಲ್ಲ, ನೆಗೆಟಿವ್ ಪಾಸಿಟಿವ್ ಆದ್ರೆ ಲೈಟ್ ಆಗ್ತದೆ. ಹಾಗೆ ಇದು ಒಂಥರ ಅವರು ಪಾಸಿಟಿವ್ ಆಗಿ ಹೇಳಿದ್ರೆ ನನ್ನ ನೆಗೆಟಿವ್ ಅನ್ಸುತ್ತಿಲ್ಲ ಮೇಲ್ನೋಟಕ್ಕೆ. ಸತ್ಯದಲ್ಲಿ 2 ಸತ್ಯ ಇರ್ತವೆ, ಮೇಲ್ನೋಟ ಸತ್ಯ, ಒಳನೋಟ. ಅಪರೆಂಟ್ ಟ್ರೂತ್ ಅಂಡ್ ರಿಯಲ್ ಟ್ರೂತ್. ಅಪರೆಂಟ್ ಟ್ರೂತ್ ನಂದು ಅಹಂಭಾವ ಅನ್ಸುತ್ತೆ. ಏನಂತ ಅನಿತ್ಯ ಹೇಳುತ್ತಾನೆ, ವಿಶ್ವದ ಗ್ರಂಥಾಲಯಗಳೆಲ್ಲ ನನಗೊಂದು ಊರುಗೋಲು. ಅಂದ್ರೆ ಇಡೀ ಜಗತ್ತಿನ ಎಲ್ಲ, ಅವ್ರು ಒಂದ್ ಲೈಬ್ರರಿ ಹೇಳಿದ್ದಾರೆ, ಒಂದು ಲೈಬ್ರರಿಲೇ ಒಂದು ಬಿಂದು ಅಂತ. ಆದ್ರೆ ನನಗೆ ಇಡೀ ವಿಶ್ವದ ಗ್ರಂಥಾಲಯಗಳೆಲ್ಲ ನಾನೊಂದು ಊರುಗೋಲು ಯಾಕೆ ಬೇಕು? ಈಗ ಹರಿಯದಲ್ಲಿದ್ದಾಗ 18 ವರ್ಷದಲ್ಲಿದ್ದಾಗ ಅಥವಾ 60 ವರ್ಷದ ಒಳಗಡೆ ಇದ್ದಾಗ ನಾವು ಊರುಗೋಲು ಹಿಡಿಯಂಗಿಲ್ಲ. ಊರು ಅಂದ್ರೆ ತೊಡೆ ಅಂತ ಹೇಳ್ತೀವಿ. ಊರು ಭಂಗ ಹಂಗಿಲ್ಲ. ಊರು ಅದು ಯಾಕೆ ಬೇಕು ನಮಗೆ? ಮತ್ತೊಂದು ಊರು ಅಥವಾ ಮತ್ತೊಂದು ಕೋಲೆ ಹಾಕ್ಬೇಕಪ್ಪ, ನಮ್ಮ ತಾಕತ್ತಿಲ್ಲ.
ಈಗ ವಚನಗಳು ಯಾಕೆ ಬೇಕು ನಿಮಗೆ, ವೇದಗಳು ಯಾಕೆ ಬೇಕು, ನಿನ್ನೂ ಸ್ವಂತ ಇಲ್ಲ, ನಿಂದ ಹೇಳಪ್ಪ ಅಂತ ಹೇಳ್ತೀವಿ. ಅಂದ್ರೆ ಸ್ವಂತದ್ದು ಬಂದಾಗ ಈ ಪುಸ್ತಕಗಳ ಗೌಣ ಆಗ್ತವೆ ಅನ್ನೋದು ಇದು ಭಾವ ಇದೆ ಅದರೊಳಗೆ ಅಂತ. ಇವಾಗ ಶಿಕ್ಷಣ ಮರುನಿರೂಪಣೆ ಸಮಗ್ರ ಮತ್ತು ಅನ್ವಯಿಕ ಶಿಕ್ಷಣದ ಪ್ರಸಕ್ತತೆ ಅಂತ ಹೇಳ್ತೀವಿ, ಹಾಗೂ ನೈತಿಕತೆ ಆಧಾರಿತ ಶಿಕ್ಷಣ ಹೇಳಿ. ಈ ಕೊನೆಯಲ್ಲಿ ಹೇಳಿದ್ರಲ್ಲ ಅನ್ವಯಿಕ ಮತ್ತು ನೈತಿಕ ಆಧಾರ, ಇದು ಬಹಳ ಇಂಪಾರ್ಟೆಂಟ್. ಇದು ಯಾವ ಹಿನ್ನೆಲೆ ಬರುತ್ತಂದ್ರೆ ಜಿಡ್ಡು ಕೃಷ್ಣಮೂರ್ತಿ ಆಯ್ತು, ಇವರು ದಾರ್ಶನಿಕರು ಯಾರೇ ಇರಲಿ ನಮಗೆ, ಅರವಿಂದ್ರದ್ದು ಬಂತು, ಮಾಂಟೆಸರಿ, ಯಾವುದೇ ತಗೊಳ್ಳಿ, ಅನ್ವಯಿಕ ಶಿಕ್ಷಣ ಬಹಳ ಮಹತ್ವದ ನಮಗೆ. ಈಗ ನಾನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಂತ ಹೇಳಿ, ನಿಮಗೆ ಒಂದು ಮೋಟರ್ನ ತೆಗೆದು ಉಚ್ಚಿ ಜೋಡಿಸಕ್ಕೆ ಬರಲಿಲ್ಲ ಅಂದ್ರೆ ನೀ ಅಂತ ಇಂಜಿನಿಯರು ಅಂತ ಅನಿಸ್ತದ ನಿಜವಾಗ್ಲು. ಎಷ್ಟೋ ಸರಿ ಕೇಳಿದ್ನ 4 ಇಂಚ್ ಬಿದ್ದೈತಿ, 4 ಇಂಚ್ 5 ಇಂಚ್ ಬಿದ್ದೈತಿ ಅಂತ ಹೇಳ್ತಾರೆ. ಎಷ್ಟೋ ಜನಕ್ಕೆ ಹಂಗಂದ್ರೆ ಜನರಿಗೆ ಹೇಳಕ್ ಬರಲ್ಲ. ಈಗ ನಾನು ಇನ್ನೊಂದು ಇಲ್ಲಿ ಹೇಳ್ಬೇಕಾಗುತ್ತೆ ಸಂದರ್ಭದಲ್ಲಿ, ಅದ್ರ ಬಯೋಡಾಟಾದಲ್ಲಿ ಇದೆ, ಸೋವಿಯರ್ದಲ್ಲಿ ಅಮೆರಿಕದ US ಪೆಂಟಗನ್ ಸೈಂಟಿಸ್ಟ್ ವಿಜ್ಞಾನಾಶ್ರಮ, ಅಲ್ಲಿ ಪುನಃ ಅವ್ರ ಜೊತೆ ಕೆಲಸ ಮಾಡಿದ್ ನಾನು, ಡಾಕ್ಟರ್ SS ಕಾಲ್ವಾಗ್ ಅಂತ. ಅವಾಗ ಮಾಡುವಾಗ ಈ ಇಂಜಿನಿಯರ್ಸ್ ಕೇಳಿಬೇಕಾರೆ 3 ಫೇಜ್ 2 ಫೇಜ್ ಅಂತಾರೆ. ಅದನ್ನ ಕುರಿ ಕಾಯೋಗ ದನ ಕಾಯೋ ಹುಡುಗರಿಗೆ ಅವ್ರಿಗೆ ಹೇಳ್ಬೇಕು, ಹೇಳಿಕ್ ಬರಂಗಿಲ್ಲ, ಅವ್ರಿಗೆ ಬರೋದಿಲ್ಲ. ಅಲ್ಲಿ ಅನ್ವಯಿಕ ಶಿಕ್ಷಣ ಬರುತ್ತೆ ಅನ್ನೋದು. ಅಲ್ಲಿ ಯಾವ್ದು ಹೇಳಿದ್ನಲ್ಲ, ಅಲ್ಲಿ ಸಿಲೆಬಸ್ಸೇ ಇಲ್ಲ, ಪರೀಕ್ಷೆನೇ ಇಲ್ಲ ಅಂತ ಒಂದು ಸ್ಕೂಲಲ್ಲಿ ಅನ್ವಯಿಕ ಬರುತ್ತೆ. ಇನ್ನೊಂದು ನೈತಿಕ ಆಧಾರಿತ, ಎಲ್ಲರೂ ಹೇಳಿದಾದ್ರೆ ಗಾಂಧಿನ ಹೇಳಿ ಯಾರೇ ಹೇಳಿ ಲೆಫ್ಟಿಸ್ಟ್ ರೈಟಿಸ್ಟ್ ಇವೆಲ್ಲ ಕಸಾಡ್ತಾರಲ್ಲ, ಕೋಳಿ ಜಗಳ ಅಂತ ಹೇಳ್ತೀವಿ, ಇದು ನನಗೆ ಬೇಕಾಗಿಲ್ಲ. ಅನ್ವಯಿಕ ಶಿಕ್ಷಣ ಎಲ್ಲಿವರೆಗೆ ಬರೋದಿಲ್ಲ, ಈಗ ಸ್ವಲ್ಪ ಬರ್ತಾ ಇದೆ, ಸ್ಕಿಲ್ ಡೆವಲಪ್ಮೆಂಟ್. ನನ್ ಖುಷಿ ಅನ್ಸುತ್ತೆ, ಇತ್ತಲ್ಲ ಅಲ್ಲಿ ನಾವು ಬೀಜಗಳನ್ನ, ವಿಚಾರದ ಬೀಜಗಳನ್ನ ಬಿತ್ತಿದ್ವಲ್ಲ, ಪ್ರೊಫೆಸರ್ ಯಶ್ಪಾಲ್ ಇಲ್ಲಿ ನೆನೆಸ್ಬೇಕಾಗತ್ತೆ, ಅರವಿಂದ್ ಗುಪ್ತಾ ಸೈನ್ಸ್, ಇದು ಇಂಥವೆಲ್ಲ ಈಗ ಇದ್ರ ಮೋದಿಯವರು ಆಯ್ತು, ಯಾರು ಪರವಾಗಿ ಅಂತಿಲ್ಲ, ಯಾರೇ ಇರಲಿ ಒಳ್ಳೆಯದನ್ನು ಬರಲಿ ಅಂತ ಅನ್ವಯಿಕ ಶಿಕ್ಷಣ ಈಗ ಬರ್ತಾ ಇದೆ. ಸ್ಕಿಲ್ ಡೆವಲಪ್ಮೆಂಟು ಇವೆಲ್ಲ ಅನ್ವಯಿಸ್ಬೇಕಂತ ನಾನು ಹೇಳ್ತಾ ಇರೋದು. ನೈತಿಕ ಅಂತ, ನೈತಿಕ ಆದಾಯ ಇಲ್ಲದ್ದು ಎಲ್ಲಾದ್ರೂ ಇದಾಗುತ್ತೆ. ಅದು ನೀವು ನೈತಿಕತೆ ಇಲ್ಲ ಅಂದ್ರೆ ತಗೊಂಡು ಏನ್ ಮಾಡೋದಂತ. ಈಗ ನಮ್ಮ ಪಂಚಶೀಲಗಳಂತ ಬರ್ತಾವೆ, ಎಲ್ಲರೂ ಹೇಳಿದ್ದು ಅದನ್ನೇ, ಎಲ್ಲ ಧರ್ಮಗಳು ಅದನ್ನೇ ಇರ್ತಾವ. ಕೆಟ್ಟದ್ದನ್ನು ಮಾಡಬೇಡ್ರಪ್ಪ, ಇದು ಮಾಡ್ಬೇಕು, ಕಳಬೇಡ ಕೊಲ್ಬೇಡ, ಅವರು ಒಂದು ಸೂತ್ರ, ಒಳ್ಳೇದನ್ನು ಮಾಡ್ರಿ ಕೆಟ್ಟದನ್ನು ಮಾಡಬೇಡ್ರಿ ಎಲ್ಲರೂ ಹೇಳ್ತಾರೆ. ಮತ್ತೆ ಎಲ್ಲಾ ಧರ್ಮ ಹೇಳಿದ್ರೆ ನೀವ್ ಯಾಕೆ ಬಡದಾಡ್ತಿರಪ್ಪ ಅಂತ ನಾನು ಕೇಳ್ತೀನಿ. ಕರೆಕ್ಟ್, ಎಲ್ಲ ಉತ್ತರ ಕೊಡ್ಬೇಕು. ಇಡೀ ಅಲ್ಲ, ಅವರವರಿಗೆ ಅರಿವು ಆಗ್ಬೇಕಲ್ಲ, ಅವರವರಿಗೆ ಹಿಂಗದ ಅರಿವು ಮಹತ್ವದ. ಇವಾಗ ಪ್ರತಿಭಾನ್ವೇಷಣೆ ಮತ್ತು ಸೃಜನಶೀಲತೆ ಅಂತ ಹೇಳ್ತೀವಿ ನಾವು, ಹೇಳ್ರಿ. ಸೃಜನಶೀಲತೆ ಅಂದ್ರೆ ಏನು, ಪ್ರತಿಭಾನ್ವೇಷಣೆ ಎರಡು. ಈಗ ಅದ್ರ ಭಾಗವಾಗಿ ನಾ ಇಲ್ಲಿ ಬಂದಿದ್ದೀನಿ. ಈಗ ಒಂದು ಮೂಲೆಯಲ್ಲಿ ಎಲ್ಲ ಕೂತಿದ್ದೆ ನನ್ನ ಪಾಡಿಗೆ ನಾನು. ಈಗ ತಾವು ಹೆಕ್ಕಿ ತೆಗೆದು ಇಲ್ಲಿ ತಂದು ಕೂಡ್ಸಿದ್ರಲ್ಲ, ಚಿರಋಣಿ ಕೃತಜ್ಞತೆಗಳು, ಅದಕ್ಕೆ ಕಾಲು ಕೂಡಿ ಅದಕ್ಕೆ ಹೇಳ್ತಾರೆ ಯೋಗ ಅಂತಾರೆ. ಅದು ಬರ್ಬೇಕು, ಕಾಯ್ಬೇಕಾಗತ್ತೆ ಒಮ್ಮೊಮ್ಮೆ. ಅಂದ್ರೆ ನಾ ಪೇಪರ್ಗಳು ಇಲ್ಲ ಮ್ಯಾಗಝಿನ್ಸ್ ನೋಡ್ತಿದ್ನಲ್ಲ, ಹೌದು, ನಿಮಗೆಲ್ಲ ಓದ್ತಿದ್ನಲ್ಲ, ಕರಿಬೇಕು ಇವರಿಗೆ, ಬಹಳ ಖುಷಿ ಅದ ನನಗೆ. ಹಿಂಗೆ ಹೇಳ್ತೀನಿ, ಅದು ನನಗೆ ಬಹಳ ಖುಷಿ ಆಯ್ತು. ಅದಕ್ಕೆ ಪ್ರತಿಭೆ ಎರಡು ಪ್ರಶ್ನೆಗಳು ಬರ್ತಾವಿಲ್ಲ, ಆ ಶಬ್ದತ್ತ ಕೀವರ್ಡ್ಸ್ ಅಂತ. ಪ್ರತಿಭೆ ಅಂದ್ರೆ ಏನು, ಅದನ್ನೇ ಅನ್ವಯಿಕವಾಗಿ ಬರ್ಬೇಕಲ್ಲ ಪ್ರತಿಭೆ, ಮತ್ತು ಸೃಜನ ಹುಟ್ಟಿಸೋದು. ಪ್ರತಿಭೆಗಳನ್ನ ಎಲ್ಲರಲ್ಲಿ ಇದ್ದೇ ಇರ್ತದೆ, ಅದನ್ನ ನಾವು ಹೆಕ್ಕಿತೀವಿ ಕೆಲಸ. ಅದಕ್ಕೆ ನಾವು ಒಂದು ಲಾಸ್ಟ್ ಒಂದು ಹೇಳ್ಬಿಡ್ತೀನಿ ತಮಗೆ, ಬಹಳ ಮಹತ್ವದ್ದು, ಲಾರ್ಜ್ ಸ್ಕೇಲ್ ನಲ್ಲಿ ಇದೆ ಅದು. TSR ಅಂತ ಒಂದು ಶಬ್ದ ಕೊಟ್ಟಿದ್ದೇನೆ ಅದಕ್ಕೆ. ಮೋದಿಯವ್ರಿಗೆ ಬರಿತಾ ಇದೀವಿ ಪ್ರಧಾನಮಂತ್ರಿಗೆ, ಯಾರೇ ಇರಲಿ, ಆ ಪೋಸ್ಟ್ ನಲ್ಲಿ ಯಾರೇ ಇರಲಿ. TSR ಅಂದ್ರೆ ಟ್ಯಾಲೆಂಟ್ ಸರ್ಚ್ ರೈಡ್. ನಾನು ರೇಡ್ ಮಾಡ್ಲಿಕ್ಕೆ ಹೋಗ್ತಾ ಇದೀವಿ, ಪೊಲೀಸ್ ರೇಡ್ ಅಲ್ಲ, ಗೊತ್ತಾಯ್ತು, ಇನ್ಕಮ್ ಟ್ಯಾಕ್ಸ್ ರೇಡ್ ಅಲ್ಲ. ಯಾವ ರೇಡು, ಮನೆಗಳನ್ನು, ಕನ್ನಡ ಹೇಳಿದ್ರೆ ಚೆನ್ನಾಗಿರ್ತದೆ, ಇಂಗ್ಲೀಷ್ನಾಗ ಹೇಳಿದ್ರೆ ಅಷ್ಟು ಎಸೆನ್ಸ್ ಹೋಗ್ಬಿಡ್ತದೆ. ಮನೆಗಳನ್ನ ಇನ್ನೊಮ್ಮೆ ರಿಪೀಟ್ ಮಾಡ್ತೀನಿ, ಒತ್ತು ಕೊಟ್ಟು ಹೇಳ್ತಾ ಇದ್ದೀನಿ, ಎಂಫಟಿಕ್. ಮನೆಗಳನ್ನ ಮನೆಗಳನ್ನ ಜಾಲಾಡಿ ಬಿಡುವ ಆಸೆ. ನಾನು ಪ್ರಧಾನಿ ಆದ್ರೆ ಕಣ್ಮುಚ್ಕೋತೀನಿ, ಸ್ವಲ್ಪ ವಿಚಾರ ಮಾಡಬೇಕು. ಏನು ಪ್ರಧಾನಮಂತ್ರಿ ಆದ್ರೆ ಪ್ರಧಾನಮಂತ್ರಿ ನೀ ಏನ್ ಮಾಡಬಲ್ಲಪ್ಪ ಅಂತ ನನಗೆ ಕೇಳಿದ್ರೆ ಮಾಡ್ಸೋಣ, ಬೇಕಾದ್ರೆ ಇಲ್ಲಿಂದ ಸ್ಟಾರ್ಟ್ ಆಗ್ಲದು. ಎಲ್ಲ ಶಾಲೆಗಳಲ್ಲಿ ಒಂದು ಪ್ರಬಂಧ ಸ್ಪರ್ಧೆ ನೀಡೋಣ, ಅದ್ರೊಳಗೆ ಟ್ಯಾಲೆಂಟ್ ಸರ್ಚ್ ರೇಡ್ ನಲ್ಲಿ ಇದನ್ನೇ, ನೀ ಪ್ರಧಾನಿ ಆದ್ರೆ ಏನ್ ಮಾಡಬಲ್ಲೆ, ಸಾಕಷ್ಟು ವ್ಯೂಸ್ ಬರ್ತವೆ ಮಕ್ಕಳಿಂದ. ಅದನ್ನ ನಾವು ಪ್ರಾಕ್ಟಿಕಲ್, ನೀ ಪ್ರಧಾನಿ ಆದ್ರೆ ಎಲ್ಲ ಇರ್ತದೆ, ನಿಮಗೆ ಮಷಿನರಿ ಎಲ್ಲ ಸಿಗ್ತದೆ, ಅದ್ರೊಳಗೆ ಏನ್ ಪ್ರತಿಭೆ ಹೆಕ್ಕಿ ತೆಗಿಬೇಕು ಅಂತ ನಂದು ಆಸೆ. ಮನೆಗಳು ಯಾವುದೂ ಒಂದು ಪ್ರತಿಭೆ ಹೋಗ್ಬಾರ್ದು, ನಚಿಸಿ ಹೋಗ್ಬಾರ್ದು ಅನ್ನೋದು ಆ ಹಿನ್ನೆಲೆ ನಾನು ಹಳ್ಳಿಗೆ ಬಂದು ಉಳಿದಿದ್ದೀನಿ. ಇನ್ನು ಸಾಹಿತ್ಯಿಕ ಪಯಣ ಮಾಡೋಣ. ಸ್ವರಚಿತ ಹನಿಗವನಗಳು, ಸ್ವವಿಮರ್ಶೆ, ಸಂಶೋಧನೆ ಮತ್ತು ಭಾಷಾ ಶಬ್ದೋತ್ಪತ್ತಿ ಶಾಸ್ತ್ರ, ಇದರಲ್ಲಿ ಬೇಕಾದಷ್ಟು ಸಾಧನೆಗಳನ್ನು ಮಾಡ್ಕೊಂಡಿರಿ. ಹನಿಗವನಗಳನ್ನು ಒಂದೆರಡು ಓದ್ರಲ್ಲ. ಈಗ ರಾಷ್ಟ್ರಕವಿ ಕುವೆಂಪು ಅವ್ರದ್ದು ಆಗಲೇ ಹೇಳಿದೆ. ಅದ್ರ ಜೊತೆಗೆ BUP ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಇಂಡಕ್ಷನ್ ಪ್ರೋಗ್ರಾಮ್ ಚೀಫ್ ಗೆಸ್ಟ್ ಆಗಿ ಹೋದಾಗ ಅಲ್ಲಿ ಕಾಲು ಜಾರದ್ ಬಿಡ್ತೀನಿ ಅಂತ, ಬಿದ್ದು ಬಿಡ್ತಿದ್ದೆ ವಾಶ್ರೂಮ್ ಮಿತ್ತ ಬಂದ ತಕ್ಷಣ, ಬಾತ್ರೂಮ್ ಮಿತ್ತ. ಅವಾಗ ಕೈ ಹಿಡ್ಕೊಂಡು ಬಿದ್ದೆ ಅಲ್ಲಿ. ಯಾಕಂದ್ರೆ ಟೈಲ್ಸ್ ಇಷ್ಟು ಇದು ಸ್ಮೂತ್ ಇದಾವೆ, ಕಣ್ಣಿಗೆ ಕಾಣಂಗಿಲ್ಲ ನಿಮ್ಗೆ, ನೀರು ಬಿದ್ದಿದ್ದು, ನೀರು ಸ್ಲಿಪ್ ಆಯ್ತು. ಅವಾಗ ಒಂದು ಕವನ ಹುಟ್ಟಿತು, ಅರ್ಧ ಗಂಟೆ ರಿಕ್ವೆಸ್ಟ್ ಮಾಡ್ಕೊಂಡೆ ಅವ್ರಿಗೆ, ಅಲ್ಲೇ ಕವನ ಹುಟ್ಟಿದ್ದು, ಅದರಲ್ಲಿ ವಚನ. ಅದರ ಹೆಸರು ಜಾರುತಿ ಹರಿವರು ಅಂತ. ಜಾರುತಿಹರು ನವನಾಗರಿಕರೆಂಬ ಭ್ರಾಂತಿಯಲ್ಲಿ ಸುಸಂಸ್ಕೃತ, ಧರ್ಮಿಷ್ಠ, ವೈಜ್ಞಾನಿಕ, ವಿಜ್ಞಾನ ತಂತ್ರಜ್ಞಾನಗಳೆಂಬ ಭ್ರಾಂತಿ, ಕಲ್ಪನೆ,
ಊಹಾಪೋಹ ನಂಬಿಕೆಗಳೆಂಬ ಶಬ್ದ ಜಾಲದಲ್ಲಿ ಜಾರುತಿಯರು ವೈವಿಧ್ಯಮಯ ಅಗಣಿತ ಭ್ರಾಂತಿಯ ವಿನ್ಯಾಸಗಳ ಟೈಲ್ಸ್ಗಳ ಸಂಶೋಧನೆಗೆ ಮರುಳಾಗಿ, ವೈವಿಧ್ಯಮಯ ಅಗಣಿತ ಭ್ರಾಂತಿಯ ವಿನ್ಯಾಸಗಳ ಟೈಲ್ಸ್ಗಳ ಸಂಶೋಧನೆಗೆ ಮರುಳಾಗಿ ನೀರು ಎಣ್ಣೆ ಬಿದ್ದರೂ ಕಾಣದೆ ಮಾರಣಾಂತಿಕವಾಗಿ ಜಾರುತಿಯರು. ಪಶುಗಳಿಗೆ ಕೃತಕ ಗರ್ಭಧಾರಣೆ ಕಂಡುಹಿಡಿದು ನಿಸರ್ಗದ ನಿಯಮವ ಮುರಿದು ಹೋರಿ ಆಕಳಗಳ ನಗಲಿಸಿ ತಾವು ಮಾತ್ರ ರಬ್ಬರ್ ರಕ್ಷಾ ಕವಚದಿ ಸರ್ವ ಋತು ಸುಖದ ವೈಜ್ಞಾನಿಕ ಭ್ರಾಂತಿಯಲ್ಲಿ ಮಾಡಿದ್ದುನೋ ಮಾರಾಯ ಎಂಬಂತೆ IVF ನೆಪದಲ್ಲಿ ಸ್ವತಃ ಕೃತಕ ಗರ್ಭಧಾರಣೆಯಲ್ಲಿ ಜಾರುತಿಯರು. ಕರೆಕ್ಟ್. ಆಧುನಿಕ ಆಧ್ಯಾತ್ಮ ಸಂಸ್ಥೆಗಳೆಂಬ ನೆಪದ ಅಂಗಡಿ ಮುಂಗಟ್ಟಿನೊಂದಿಗೆ ಜನಸಾಮಾನ್ಯರ ಮರುಳು ಮಾಡುತ್ತಾ ಅಸಾಮಾನ್ಯರೆಂಬ ಭ್ರಾಂತಿಯಲ್ಲಿ ಖನಿಜ ಮರಮಟ್ಟು ಮರಳು ದಂಧೆಯೊಂದಿಗೆ ಸ್ವತಃ ಅರಿವಿಲ್ಲದೆ ನಿಸರ್ಗದ ಮುಂದೆ ಮರಳಾಗುತ್ತಾ ಜಾರುತಿಯರು. ಎಲ್ಲ ಕಾಲಕ್ಕೂ ಎಲ್ಲ ಇದ್ದದ್ದೇ ಎಂಬ ಮೇಲ್ನೋಟದ ಅರಿವಿನ ಮಂತ್ರ ಪಠಿಸುತ್ತಾ ಆದರೆ ಪ್ರಮಾಣ ಮಾತ್ರ ಏರುಪೇರು ಎಂಬ ಸೂಕ್ಷ್ಮತೆಯನ್ನು ಅರುಹಿದರೂ ಅರಿವಿನ ಕಟುಸತ್ಯವನ್ನರಿಯದೆ ಅದೇ ಕೋಡ್ ಬರ್ತದೆ. ಕಟುಸತ್ಯವನ್ನರಿಯದೆ ಜಾರುತಿಯರು. ಇದು ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗಿತ್ತು. ಹೋದಾಗ ಈಗ ಸ್ವವಿಮರ್ಶೆ ಸಂಶೋಧನೆ ಬಗ್ಗೆ ಹೇಳ್ರಲ್ಲ. ಸ್ವವಿಮರ್ಶೆ ಅಂದ್ರೆ ಈಗ ಇವತ್ತು ಇದು ಮಾಡೋಗ ಅದೇ ಬಂತು. ವೆನ್ ಐ ವಾಸ್ ಮತ್ತೆ ನಂದಲ್ಲ, ಇದು ನನ್ನ ಕೋಟ ನಂದೇ ಬಂದದ್ದು. ಬಹಳಷ್ಟು ನಾನು ಮತ್ತೊಬ್ಬರು ಕೋಟ್ಗಳನ್ನ ಯೂಸ್ ಮಾಡಲ್ಲ, ಸ್ವಂತದ್ದೇ ಬರ್ತವೆ ಹೆಚ್ಚಾಗಿ. ಅದು ಅಲ್ಲೊಂದಿಲ್ಲೊಂದು ಊರುಗಳನ್ನೆಲ್ಲ ಬೇಕಾಗುತ್ತೆ ಅಷ್ಟೇ. ವಚನಗಳಿರ್ಬೋದು, ವೇದಗಳಿರ್ಬೋದು ತಗೊಳ್ತೀನಿ. ಅವ್ರು ಮತ್ತೊಬ್ರು ಕೊಟ್ಟಿದ್ದು ಯಾರೋ ಚೈನೀಸ್ ಇದು. ವೆನ್ ಐ ವಾಸ್ ಚೈಲ್ಡ್ ಐ ವಾಸ್ ಕ್ಲೆವರ್ ಟು ಚೇಂಜ್ ಅದರ್ಸ್. I was clever to change others. Now I realized I am wise enough. Wise enough to change myself. Correct. ಇಷ್ಟು ಸಾಕು. change myself. ನೋಡಿ, ಹೈಸ್ಕೂಲ್ ಇದ್ದಾಗ ಏನ್ ಹೇಳ್ತಿರ್ತಾನೆ ಟೋನ್ ಹೆಂಗಿರುತ್ತೆ, ಇದೇ ಸ್ವವಿಮರ್ಶೆ. ನಾನು ಅದನ್ನ ಬದಲಿ ಮಾಡಬೇಕು, ಹೀಗೆ ಮಾಡಬೇಕು, ಅದು ಇದು ಏನೇನೋ ಹೇಳ್ತಾ ಇರ್ತೀವಿ. ಅದು ಬೆಳೀತಾ ನಮ್ಮಲ್ಲಿ ನನ್ನನ್ನು ಬದಲು ಮಾಡ್ಕೋಬೇಕು. ನನ್ನಲ್ಲಿ ಏನು ವೀಕ್ನೆಸ್ ಇದಾವೆ, ನನ್ನ ಸಿಟ್ಟು ನನ್ನ ವೈರಿ ಏನು ಹೇಳ್ತೀವಲ್ಲ ಅವೆಲ್ಲ ಮತ್ತೊಬ್ರದ್ದು, ಅದು ಮತ್ತೆ ಇರಲಿ. ಹಾಗೆ ಬಡವನ ಸಿಟ್ಟು ದವಡೆಗೆ ಮೂಲ ಇವನ್ನೆಲ್ಲ ಬೆನ್ನು ಹಾಕಿದಾಗ ಇವೆಲ್ಲ ನನಗೆ ಊರುಗಳಾಗಿ ಸಿಕ್ಕು. ವಿಪಶನ ಧ್ಯಾನಗಳು ಇವು ಸೆಲ್ಫ್ ಅಂತ. ಸಂಶೋಧನೆ ವಿಷಯ ಸ್ಪಷ್ಟೀಕರಣ ಮಾಡಿರಲ್ಲ. ಸಂಶೋಧನೆ ಅಂದರೆ ಇಲ್ಲಿ ಎರಡು ಬರ್ತಾವ್ರಿ. ಸಂಶೋಧನೆ ಅಂದ ತಕ್ಷಣ ನಾವು ಏನು ತಲೆ ತೊಗೊಂಡ್ಬಿಡ್ತೀವಿ, ಬ್ರಿಟಿಷ್ ಅಂತ ಅವ್ರು ಬೇಯಕತ್ತಿಲ್ಲ. ಮೆಕಾಲೆ ಸಿಸ್ಟಮು ಅಂತಲ್ಲ. ನಾನು ಎಲ್ಲರೊಡಗೂಡು ಅಂತ ಏನು ಹೇಳ್ತಾರಲ್ಲ, ಸರ್ವಜ್ಞ ಎಲ್ಲರೂ ಪಡೆದ ಹಾಗೆ ನಾನು ವಚನದ ಎಕ್ಸ್ಪರ್ಟ್ ಅಲ್ಲ. ನಾನು ಹಿಂಗಂತ ನೋಡ್ರಿ ಅಂದ್ಬಿಡ್ತೀನಿ, ಅವ್ರು ಮೊದಲು ಬಿಟ್ಟ ಸ್ಥಳ ತೊಗೊಂಡು ಹಾಗೆ ಎಲ್ಲರೊಂದು ತೊಗೊಂಡು ಸರ್ವಜ್ಞ ಅಂತ ಏನು ಹೇಳ್ತಾನಲ್ಲ, ಹಾಗೆ ಮೆಕಾಲೆ ಸಿಸ್ಟಮ್ನಲ್ಲಿ ಅವ್ರು ಏನು ಒಳ್ಳೇದನ್ನಿದೆ ಪಂಕ್ಚುಯಾಲಿಟಿ ಅವ್ನು ತೊಗೊಳ್ಳೋಣ ನಾವು, ನಮ್ಮಲ್ಲಿ ಇತ್ತದು ನಿಸರ್ಗ ಜೊತೆಗೆ. ಹಾಗೆ ಸಂಶೋಧನೆ ಅಂದ ತಕ್ಷಣ ನಾವು ಗೈಡ್ PhD ಇಲ್ಲಿ ಬಂದು ನಿಂತ್ಬಿಡ್ತೀವಿ. ಅದನ್ನು ಮೀರಿದ ಸಂಶೋಧನೆ, ಸಮವಾದ ಶೋಧನೆ. ಈಗಾಗಲೇ ಉದಾಹರಣೆಗೆ ಆಲ್ಬರ್ಟ್ ಐನ್ಸ್ಟೀನ್ ಅಥವಾ ಇವ್ರದ್ದು ಹೇಳಿದೆ ನಾನು. ಆಲ್ಬರ್ಟ್ ಐನ್ಸ್ಟೀನ್ ಎಂದು ಏನು ಹೇಳ್ತಾರೆ, ವೇರ್ ದ ರಿಯಲ್ ಸೈನ್ಸ್ ಸ್ಟಾಪ್ಸ್ ಸ್ಪಿರಿಚುಯಾಲಿಟಿ ಬಿಗಿನ್ಸ್ ಅಂತ. ಹೌದ್ರೆ ಇದು ನ್ಯೂಟನ್ ಎಂದು ಬರ್ತದೆ. ಅವರೆಲ್ಲ ಸಂಶೋಧನೆ ಮಾಡ್ಬೇಕಂತ ಹೊರಟವ್ರಲ್ಲ, ಏನೇನು ಮಾಡ್ತಾ ಅದಾಗಿತ್ತು. ಡಿಸ್ಕವರ್ ಬೇರೆ, ಇನ್ವೆನ್ಷನ್ ಬೇರೆ. ಅದಕ್ಕೆ ನಾನು ಹೇಳ್ತೇನೆ, ವಿತ್ ರೆಸ್ಪೆಕ್ಟ್ ಟು ಕವರ್ ಇದ್ದದ್ದನ್ನು ಡಿಸ್ಕವರ್ ಮಾಡಿದ್ರು. ಇದು ಜಗತ್ತಿನಲ್ಲಿ ಎಲ್ಲ ಕವರ್ ಆಗಿದೆ, ಮುಚ್ಕೊಂಡಿದೆ. ನಾವು ಡಿಸ್ಕವರ್, ಅದು ಅನಾವರಣ ಮಾಡ್ತೇವಲ್ಲ, ಅದು ಅಂತ ನನಗನ್ಸುತ್ತೆ. ಅದು ಸಂಶೋಧನೆಯ ಮೂಲ ಮಂತ್ರ. ಭಾಷಾ ಶಬ್ದೋತ್ಪತ್ತಿ ಶಾಸ್ತ್ರ ಹೇಳಿ. ಇಲ್ಲಿ ಭಾಳ ಮಜಾ. ಮೊನ್ನೊಂದು ಗೋವಾಕ ಇದಕ್ಕೆ ಹೋಗಿದ್ವಿ ನಾವು, ಇಂಟರ್ನ್ಯಾಷನಲ್ ಶೋ ಮತ್ತು ಬೇರೆ ಬೇರೆ ಕರೆಸ್ತಿರ್ತಾರೆ ನನಗೆ ಗೆಸ್ಟ್ ಅಂತ. ಅಲ್ಲಿ ಗಿಬ್ರಿಷ್ ಅಂತ ಬರ್ತದೆ. ಅಲ್ಲಿ ಯಾವೇ ಭಾಷೆ ಇಲ್ಲ. ಈಗ ನಾನು ಲಿಂಗ್ವಿಸ್ಟಿಕ್ಸ್ ಜೈನದಲ್ಲಿ ಹೇಳಿದ್ನಲ್ಲ, ಸೆಲೆಕ್ಷನ್ ಆದಾಗ ಭಾಷಾಶಾಸ್ತ್ರ ನನಗೆ ಕಾಡ್ತಾ ಇತ್ತು. ಹುಟ್ಟಿನಿಂದ ನನಗೆ ಭಾಷೆ ಬಗ್ಗೆ ಇದಿತ್ತು.
ಇವೆಲ್ಲ ಭಾಷೆಗಳು ಹೇಗೆ ಹುಟ್ಟಿದ್ವು? ಹೆಚ್ಚು ಕಡಿಮೆ 3,000 ಭಾಷೆಗಳಿದಾವೆ ಅಂತ ಹೇಳ್ತೀವಿ. ಭಾಳ 2700. ಅದು ಗೆರಿಕೋರ್ದು ಎಲ್ಲೂ ಹೇಳಿಕ್ಕೆ ಆಗಂಗಿಲ್ಲ. ಕೆಲವೊಂದು 2700 ಅಂತ ಖಂಡಿತ ಅವಾಗ ಇತ್ತದು, ಇನ್ನೂ ಮತ್ತೆ ಹೆಚ್ಚಾಗ್ತಾ ಇದೆ. ಅದು ನಾನು ಓದಿ ಹೇಳ್ತಿದ್ದಾಗ ಹಾರ್ನ್ಬಿ ಇಂಗ್ಲಿಷ್ ಡಿಕ್ಷನ್ ಅಡ್ವಾನ್ಸ್ಡ್ ಲರ್ನರ್ಸ್ ಡಿಕ್ಷನರಿ ಅದು ಫಸ್ಟ್ ನೋಡುವಾಗ ದೇರ್ ಆರ್ ಅರೌಂಡ್ 2700 ಲ್ಯಾಂಗ್ವೇಜಸ್ ಇನ್ ದ ವರ್ಲ್ಡ್ ಅಂತ ಇತ್ತು. ಕೆಲವೊಂದಿಷ್ಟು ಸಮಸ್ಯೆ ಇದೆ, ಕಂಡುಹಿಡಲಿಕ್ಕೆ ಬರ್ತಾ ಇಲ್ಲ ಅನ್ನುವಂಥದ್ದು. ಹಾಗೆ ಈ ಭಾಷಾಶಾಸ್ತ್ರದಲ್ಲಿ ಭಾಷೆಯ ಹುಟ್ಟು ಈಗ ನಮಗೊಂದು ತಾಸಲ್ಲೇ ಪ್ರಾಕ್ಟಿಕಲ್ ಕೊಟ್ಟಿದ್ರು. ನೀವು ಕಣ್ಣು ಮುಚ್ಚಿಕೊಂಡು ಅಲ್ಲಿ ಏನೇ ಮಾಡಿದ್ರು ಕಣ್ಣು ಮುಚ್ಕೊಂಡೇ ಇರ್ತದೆ. ಡಾನ್ಸ್ ಮಾಡ್ರಿ, ಏನೇ ಮಾಡ್ರಿ, ನಿಮ್ಮ ಇನಿಬಿಷನ್ಸ್, ಚೀರಾಡೋದು, ಒದ್ರಾಡೋದು ಎಲ್ಲ ಇರ್ತದಲ್ಲೇ. ಅವಾಗ ಕಣ್ಣು ಮುಚ್ಚಿಕೊಂಡು ಒಂದು ತಾಸು ಕಣ್ಣು ಮುಚ್ಕೊಂಡು ಭಾಷೆನೇ ಯಾವುದೇ ಭಾಷೆ ಶಬ್ದ ಉಪಯೋಗ ಮಾಡಂಗಿಲ್ಲ. ಒಂದು ಚೀರಾಡೋದು, ಈಗೆಲ್ಲ ನಾವು ರೈತರು ಮಾತಾಡ್ತಾರೆ, ಹಕ್ಕಿ ಹೊಡಿಯೋದು, ಅವು ಭಾಷೆಗೆ ಮೂಲ ಅಂತ. ಇವನ್ ಓಂಕಾರಗಳು ಮೂಲ ಇವೆಲ್ಲ ಬರ್ತಾವಲ್ಲ, ಇದು ಮಂತ್ರಗಳು, ಓಂಕಾರ ಇವೆಲ್ಲ. ಶಿಸ್ತು ಮತ್ತು ಸ್ವಾತಂತ್ರ್ಯ ಗೊತ್ತಿದ್ದ ವಿಷಯ. ಆರೋಗ್ಯ, ರಸ್ತೆ ಮತ್ತು ವಿವಿಧ ವಿಭಾಗಗಳಲ್ಲಿ ಸುರಕ್ಷತೆ, ಕಲೆ, ಸಾಹಿತ್ಯ, ಕ್ರೀಡೆ, ಸಂಸ್ಕೃತಿ, ನೈತಿಕತೆ, ಮಾನವೀಯತೆ, ಯಾವುದೇ ಕ್ಷೇತ್ರದ ಸಾಂದರ್ಭಿಕ, ಪ್ರಾಸಂಗಿಕ, ವೈವಿಧ್ಯಮಯ ವಯಸ್ಸು, ಗುಂಪು, ಜನರ ಅವಶ್ಯಕತೆ ಆಧಾರಿತ ಸ್ವಜಾಗೃತಿಯೊಂದಿಗೆ ಸಾಮಾಜಿಕ ಜಾಗೃತಿ, ಅನುಭವದ ಹಿತನುಡಿಗಳ ಆಡಬಲ್ಲ ಸಾಮರ್ಥ್ಯ, ಇದನ್ನೆಲ್ಲ ನೀವು ಪಳಗಿಸಿಕೊಂಡಿರಿ. ಇದ್ರ ಬಗ್ಗೆ ಸ್ವಲ್ಪ ಹೇಳಿ. ಈಗ ಒಂದು ಶಿಸ್ತು ಮತ್ತು ಸ್ವಾತಂತ್ರ್ಯ ನಂದು ಬಹಳ ಇಂಪಾರ್ಟೆಂಟ್. ಅದು ಎಷ್ಟು ಇದಿರುತ್ತಂದ್ರೆ, ಶಿಸ್ತು ಜೋರಾಗಿ ಹಿಡಿದು ಬಿಟ್ರೆ ಮುಗುದಾನ ಅಂತ ಹೇಳ್ತೀವಿ, ಮೂಗುದಾರ ಅಂತ ಹೇಳ್ತೀವಿ. ಅದು ಇಲ್ಲಿ ಆಡು ಭಾಷೆದ ಮೂಗುದಾನ ಅಂತ, ಬಳ್ಳಾರಿ ಸೈಡ್ ಮೂಗುದಾರ ಅಂತ ಇರ್ಲಿ. ನೀವು ಅದು ಶಿಸ್ತು ಜೋರ್ ಹಿಡಿದ್ರೆ ಅಂದ್ರೆ ಮಿಲಿಟರಿ ಡಿಸಿಪ್ಲಿನ್ ಅಂತ ಹೇಳ್ತೀವಿ, ಅವಾಗ ನಿಮ್ಗೆ ಸ್ವಾತಂತ್ರ್ಯ ಹೋಗುತ್ತೆ. ನೀವು ಯಾಕಂದ್ರೆ ಪ್ರಿನ್ಸಿಪಲ್ ಇದ್ದೆ, ನಾನು ಬೇರೆ ಬೇರೆ ಕಡೆಗೆಲ್ಲ ಇದ್ನಲ್ಲ, ಇವನ್ನೆಲ್ಲ ಅನುಭವಿಸಿದ್ದೀನಿ. ಒಬ್ಬ ವಿದ್ಯಾರ್ಥಿಯಾಗಿ ಅನುಭವಿಸಿದ್ದೀನಿ, ಒಬ್ಬ ಪ್ರಿನ್ಸಿಪಲ್ ಆಗಿ ಬೇರೆ ಬೇರೆ ಕಡೆಗಳಲ್ಲಿ ನೋಡ್ತಾ ಇರ್ತೀವಿ ನಾವು. ಪ್ರತಿಯೊಂದು ಅದಕ್ಕಾಗಿನೇ ಹಂಗೆ ಮಾಡ್ತಾ ಇರ್ತಾರೆ. ಎಲ್ಲೇ ಹೋಗ್ರಿ ನೀವು, ಶಾಲೆ ಕಾಲೇಜ್ ಇರ್ಬೋದು, ಮನೆಯಲ್ಲಿ ಶಿಸ್ತು ಜೋರ್ ಮಾಡಿದ್ರಿ ಸ್ವಾತಂತ್ರ್ಯ ಹೋಗ್ತದೆ, ಸ್ವಾತಂತ್ರ್ಯ ಜೋರ್ ಹಿಡಿದ್ರಿ ಶಿಸ್ತು ಹೋಗ್ತದೆ. ಇದು ಎರಡು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕಂತ ನಾನು ಅದ್ರ ಬಗ್ಗೆ ಒಂದೊಂದು ಕೊಡ್ತಾ ಇರ್ತೀನಿ. ICSE ಸ್ಕೂಲ್ಗಳಲ್ಲಿ ಬೇರೆ ಬೇರೆ ಕರೆಸ್ತಿರ್ತಾರೆ, ಅವಾಗ ಅದ್ರ ಬಗ್ಗೆನೇ ಇದು ಮಾಡ್ತೀನಿ. ಅದಕ್ಕೆ ನಾವು ಬ್ಯಾಲೆನ್ಸ್ ಮಾಡಿ ಅದನ್ನ ಯಾವುದೇ ನಾವು ಹಿಡ್ಕೊಂಡ್ರೆ ಈ ರಬ್ಬರ್ ಜಗ ಹರಿದು ಬಿಡ್ತದಲ್ಲ, ಅಲ್ಲಿ ಆ ಶಾಸ್ತ್ರ ಬರ್ತದ. ಅಲ್ಲಿ ಆ ಬ್ಯಾಲೆನ್ಸ್ ಮಾಡೋದು ಒಂದು ಬುದ್ಧಿಮತ್ತಿಕೆದಲ್ಲಿ. ಹೌದಲ್ರಿ? ಬರೀ ಶಿಸ್ತು ಅಂದ್ರೆ ಸ್ವಾತಂತ್ರ್ಯ ಹೋಯ್ತು. ಸ್ವಾತಂತ್ರ್ಯ ಅದ್ರ ಬಗ್ಗೆ ಯಾಕಂದ್ರೆ ಶಿಸ್ತು ಹೋಗ್ಬಿಡ್ತದೆ. ಶಿಸ್ತು ಹೋದ್ರೆ ಜೀವನದಲ್ಲಿ ಏನೂ ಇಲ್ಲ. ಎರಡು ಬ್ಯಾಲೆನ್ಸ್ ಮಾಡ್ಕೋಬೇಕು ನಾವೀಗ. ಅದಕ್ಕೆ ನಂದು ಹೆಸರು ಇದೆಲ್ಲ ಬ್ಯಾಲೆನ್ಸ್, ಸಮತೋಲನ. ಫಸ್ಟ್ ಅದಕ್ಕೆ ಹೆಚ್ಚಿಗೆ ಒತ್ತು ಕೊಡ್ತಾ ಇರ್ತೀನಿ. ಶಿಸ್ತು ಮತ್ತು ಸ್ವಾತಂತ್ರ್ಯ ಐತ್ರಿ. ಇನ್ನೊಂದು 2-3 ವಿಷಯಗಳು ಬೇರೆ ಬೇರೆ ಬರ್ತಾವೆ, ಅದು ಅಷ್ಟೇ. ನಾವು ಒಂದೊಂದು ಸೀರೀಸ್ನಲ್ಲಿ ಮಾಡ್ಕೋಬೋದು ಅಂತ ಅನಿಸ್ತದೆ. ಯಾಕಂದ್ರೆ ಬೇರೆಯವ್ರ ಜೊತೆಗೆ ಒಡನಾಟ ಇತ್ತಲ್ಲ, ಇದು ನಿಮ್ಗೆ ಸುಮ್ಮನೆ ಮೇಲೆ ಹೇಳಿದ್ವಿ, ಅದರಲ್ಲಿ ಇನ್ನೂ ಸಾಕಷ್ಟು ಸಿಗ್ತಾವೆ ನಿಮಗೆ. ಈಗ ಅನಾಥರ ಜೊತೆಗೆ ಆದಂಥ ಘಟನೆಗಳು, ಮದರ್ ತೆರೇಸಾ ಜೊತೆಗೆ ಇದ್ದಂಥವು ಏನೇನೋ ಸಾಕಷ್ಟು ಇದಾವೆ ಅಲ್ಲೆಲ್ಲ. ಸ್ವಜಾಗೃತಿಯೊಂದಿಗೆ ಸಾಮಾಜಿಕ ಜಾಗೃತಿ, ಎರಡು ಆಗಲೇ ಹೇಳಿದ್ನಲ್ಲ. ಅದೇ ಅದಕ್ಕೆ ಯಾರು ಹೇಳಿದ್ದು ಗೊತ್ತಿಲ್ಲ ನನಗೆ. ಇಫ್ ಅನ್ ಎಗ್ ಬ್ರೇಕ್ಸ್ ಫ್ರಮ್ ವಿತಿನ್, ಅ ಲೈಫ್ ಬಿಗಿನ್ಸ್. ವೆರ್ ಇಫ್ ಅನ್ ಎಗ್ ಬ್ರೇಕ್ಸ್ ಫ್ರಮ್ ಔಟ್ಸೈಡ್, ಅ ಲೈಫ್ ಎಂಡ್ಸ್ ಅಂತ. ಹಾಗೆ ಒಳಗಡೆ ಬರುತ್ತಲ್ಲ, ಅದು ಭಾಳ ಸ್ಟ್ರಾಂಗ್ ಇರುತ್ತೆ. ಮತ್ತೆ ನ್ಯೂಟನ್ ಯಾಕೆ ಬರ್ತೇವೆ ಅಂದರೆ, ನ್ಯೂಟನ್ ಒಂದು ಟಿಪಿಕಲ್ ಸಾಂಕೇತಿಕ ಒಂದು ಉದಾಹರಣೆ ನಮಗೆ. ಅವನು ಒಳಗಡೆ ಬಂತದ್ದು ಯಾಕೆ ಬಿತ್ತು ಅಂತ, ಹೊರಗಡೆ ಪುಸ್ತಕದಲ್ಲಿ ನೋಡಲಿಲ್ಲ ಅವನು. ಅದಕ್ಕಾಗಿ ಅಂದರೆ ಸ್ವಜಾಗೃತಿಯೊಂದಿಗೆ ನೀವು ಒಳಗೆ ಜಾಗೃತಿ ಆಯ್ತಂದ್ರೆ ಹೊರಗಡೆ ಜಗತ್ತು ಸ್ಟಾರ್ಟ್ ಆಗುತ್ತೆ. ನೀವು ಯಾರಿಗೂ ಹೇಳೋದು ಬಗ್ಗೆ ಅವಶ್ಯ ಇಲ್ಲ. ಯಾರು ಆಚರಣೆ ತರ್ತಾರೋ ಅವ್ರಿಗೆ ಆಚಾರ್ಯ ಅಂತಿದ್ರು. ಆಚರಣೆ ತರೋರು ಈ ಸಿದ್ದೇಶ್ವರ ಅವ್ರ ಜೊತೆಗೆ ನಾವು ವಾಕಿಂಗ್ ಎಲ್ಲ ಹೋಗ್ತಿರಲ್ಲ, ಅವ್ರು ಅದನ್ನೇ ಹೇಳ್ತಿದ್ರು, ಹೇಳೋದೆಲ್ಲ ಹೇಳೇ ಆಗಿದೆ, ಇನ್ನೇನಿದ್ರು ಜಾರಿ ಅಂತ. ಎಲ್ಲ ಕಾಲಕ್ಕೂ ಅದನ್ನೇ ಹೇಳಿದ್ದಾರೆ. ಮತ್ತು ಅಲ್ಲಿಗೆ ಬರುತ್ತೆ, ಎಲ್ಲ ಕಾಲಕ್ಕೂ ಎಲ್ಲ ಇದ್ದದೆ. ನಾನು 3 ಸೂತ್ರಗಳೇ ಅದರೊಳಗೆ ಓಡಾಡ್ಬೇಕಲ್ಲ. 3 ಸೂತ್ರ ಬಿಟ್ಟು ಏನೂ ಇಲ್ಲ, ಇಲ್ಲೇ ಇಲ್ಲ, ಏನೂ ಇಲ್ಲ. ಎಲ್ಲವೂ ಸಾಂಕೇತಿಕ. 3ನೇದು ಎಲ್ಲ ಕಾಲಕ್ಕೂ ಎಲ್ಲ ಇದ್ದದ್ದೇ, ಎಲ್ಲ ಕಾಲಕ್ಕೂ ಎಲ್ಲ ಇದ್ದದ್ದೇ, ಆದರೆ ಪ್ರಮಾಣ ಮಾತ್ರ ಹೆಚ್ಚು ಕಡಿಮೆ. ಹೌದು. ಹಾಗೆ ಅವರು ಹೇಳಿದ್ರು, ನಾವು ಹೇಳಿದ್ವಿ, ಹೇಳೋರಾಯ್ತು, ಮಾಡೋರು ಯಾರು? ಅದಕ್ಕೆ ಅದು ಇದ್ದದ್ದೇ. ಈಗ ಮುಖ್ಯವಾಗಿ ನಮ್ಮ ಕೇಳುಗರಿಗೆ ಅನುಭವ ಮತ್ತು ಅನುಭವ, ಇದನ್ನು ಸ್ಪಷ್ಟೀಕರಣ ಕೊಡ್ರಿ. ಭಾಳ ಖುಷಿ ಆಯ್ತು ನನಗೆ. ಈಗ ತಮ್ಮಂಥ ಸಂದರ್ಶನಕಾರರು ನನಗೆ ಖುಷಿ ಕೊಡ್ತದೆ, ಟ್ರಿಗರ್ ಮಾಡ್ತಾರಲ್ಲ. ಒಬ್ಬರಿಂದ ಕಲ್ತಿರ್ತೀವಿ, ಎಲ್ಲರೂ ಹಾಗೆ ನಿಮ್ಮಿಂದ ನಾವು ಕಲಿತೀವಿ. ಕಲಿಯೋದನ್ನು ಕೊನೆ ಉಸಿರಿನವರೆಗೂ ಕಲಿಬೇಕು. ಯಾಕಂದ್ರೆ ಎಷ್ಟು ಅಂತರದ ಅನುಭವ ನಿಮ್ಗೆ ಹೆಂಗೆ ಹೊಳಿತಂದ್ರೆ, ಬೋಧಗಯದಲ್ಲಿ ಒಂದು 20 ದಿವಸ ಮೌನ ಇದ್ದೆ ನಾನು. ಕೊಪ್ಪಳ ಸ್ವಾಮಿಗಳು ಅವರು 10 ದಿವಸ ಅಲ್ಲಿ ಹೋಗಿದ್ರಂತ. ಇರ್ಲಿ, ಯಾರೇ ಹೆಸರು ತಗೊಳ್ಳೋದಂತಲ್ಲ, ಅಲ್ಲಿ ನಮಗೆ ಇಲ್ಲಿ ದೊಡ್ಡವ್ರು ನಡೆದಾಡಿದವರು ಇವರಿಲ್ಲ ಅಂತ. ಅಲ್ಲಿ ಹಿಮಾಲಯದಲ್ಲಿ, ದೆಹಲಿಯಲ್ಲಿದ್ದಾಗ, ಉತ್ತರ ಭಾರತದಲ್ಲಿ ಸಾಕಷ್ಟು ಜನ ಸಂಪರ್ಕ ಇತ್ತು ನನಗೆ. ಅಲ್ಲಿ ಅವ್ರು 10 ದಿವಸ ಮೌನ ಹೋದಾಗ, ನನಗೆ 20 ದಿವಸ ಹೋದಾಗ ಇದು
ಇದು ಬಂತು. ಅನುಭವ ಮತ್ತು ಅನುಭವ. ಕೂದಲುಗಳು ಕರ್ಗೆ ಹಾಕಿರ್ತವೆ, ಕರ್ಗೆ ಇವನ್ನೆಲ್ಲ ಯಾಕೆ ಶೇವ್ ಮಾಡ್ತಾರೆ, ಇಂಥವೆಲ್ಲ ಪ್ರಶ್ನೆಗಳು ಒಳಗೆ ಬರ್ತಾವೆ. 20 ದಿವಸ ಮೌನ ಇದ್ದಾಗ ಇವೆಲ್ಲ ಬಂದು ಒಳಗಡೆ ಅವ್ರು ಸಂಸಾರದಾಗ ಇದ್ಕೊಂಡು ಇದನ್ನೆಲ್ಲ ಮಾಡ್ತೀರಿ ಅಂದ್ರೆ ಅವ್ರು ಗಾಬರಾದ್ರು. 10 ದಿವಸ ಮೌನ ಮಾಡಿದ್ರಂತ ಅವ್ರು. ಇರ್ಲಿ, ಈ ನಿಮ್ಮ ವಿಷಯಕ್ಕೆ ಅನುಭವ ಮತ್ತು ಅನುಭವ ಅಂದ್ರೆ ನೀವು ಪಂಚೇಂದ್ರಿಯಗಳು, ನಮ್ಮ ದೇಹ ಇರ್ತದಲ್ಲ, ಇದರಿಂದ ಆಗಿದ್ದು ಪಂಚಭೂತ ಅಂದ್ರೆ ಪಂಚ ಇಂದ್ರಿಯಗಳು, ಈ ಇಂದ್ರಿಯಕ್ಕೆ ಬರೋದು ಅನುಭವ, ಎಕ್ಸ್ಪೀರಿಯನ್ಷಿಯಲ್ ಲೆವೆಲ್. ಜಸ್ಟ್ ಇಂಟೆಲೆಕ್ಚುಯಲ್ ಲೆವೆಲ್ ಅಂತೇವೆ. ಇನ್ನೊಂದು ಇದು ಎಷ್ಟು ಡಿಗ್ರಿ ತೊಗೊಂಡ್ರಿ, ಎಷ್ಟು ಪರ್ಸೆಂಟ್ ತೊಗೊಂಡ್ರಿ, ಅವೆಲ್ಲ ಇಂಟೆಲೆಕ್ಚುಯಲ್ ಲೆವೆಲ್. ಅದು ಅಷ್ಟೇ, ಸುಮ್ಮನೆ ಗಿಳಿಪಾಠ ಮಾಡೋದು, ಮಂತ್ರ ಹೇಳೋದು, ಇದು ಮಾಡೋದು, ಹೇಳ್ತಾ ಹೈಯರ್ ಕಾನ್ಸಂಟ್ರೇಷನ್ ಬರ್ತದೆ. ಅದೊಂದು ಹಂತ, ಒಂದೊಂದು ಹಂತಗಳದು ಅದ್ರೊಳಗೆ. ಈಗ ಅನುಭವ ಅಂದರೆ ನೀವು ಈಗ ಇಲ್ಲಿ ಕೂತಿದ್ದೀವಿ ಎ ಸಿ ಒಳಗೆ ಅಂತ ಇಟ್ಕೊಳ್ರಿ. ಎ ಸಿಗೆ ನಿಮಗೆ ಒಂಥರ ಇಲ್ಲೇ ಒಟ್ಟಿದೆ ಎ ಸಿ, ಎಷ್ಟು ಜನ ಗೊತ್ತಿಲ್ಲ. 24 ಡಿಗ್ರಿ ಹ್ಯೂಮನ್ ಕಂಫರ್ಟ್ ಇದ್ದಾಗ ಮಾತ್ರ ಎ ಸಿ ಅಂತೀವಿ ನಾವು. ಮಾಡೋ ಚಿಲ್ಲ ಅಂತ 18 ಡಿಗ್ರಿ ತೊಗೋತೀವಿ. ಏನಂಗಂದ್ರೆ ಸೊ ಬಿಯಾಂಡ್, ನೀ ಫ್ರಿಜ್ನಾಗ ಇಟ್ಬಿಡಪ್ಪ, ಫ್ರೀಜರ್ಗೆ ಹಾಕ್ಬಿಡ ಅವನಂತ. ಮತ್ತೆ ಇದು ಅನುಭವ ಅಂದ್ರೆ ಚರ್ಮದ್ದು. ನೆಕ್ಸ್ಟ್ ಬರುತ್ತೆ ಮೂಗು, ವಾಸನೆ, ನನಗೆ ಸೇರ್ತದೆ, ಏನನ್ನು ಸೇರಂಗಿಲ್ಲ. ಆ ಒಂದೊಂದು ಹಿಂಗೆ ತಲುಪ್ತೇವಲ್ಲ ನಾವು, ಅಲ್ಲಿ ಯಾವುದು ಚಲೋ ಅನ್ನೋದಿಲ್ಲ, ಕೆಟ್ಟ ಅನ್ನೋದಿಲ್ಲ, ಹಿತ ಅನ್ನೋದಿಲ್ಲ, ದುಃಖ ಅನ್ನೋದಿಲ್ಲ. ಆ ಹಂತ ತಲುಪ್ ಬಂದೇವೆ ಅಂತ ಹೇಳ್ತಾ ಇದ್ದೀವಿ. ಅಲ್ಲಿ ಹೋದಾಗ ಆ ಕ್ಷಣ ಮಾತ್ರ ಝಲಕ್ ಅಂತಾರೆ ಅದಕ್ಕೆ. ಒಂದು ಗಂಗಾದ ಡುಬ್ಕಿ ಹೊಡಿದಂತಾರಲ್ಲ, ಗಂಗಾದ ಹೊಡಿರಿ ಬಿಡ್ರಿ ಅದು ಮುಖ್ಯ ಅಲ್ಲ, ಅದು ಆ ಧರ್ಮ ಗಂಗೆ ಅಂತ ಬರುತ್ತದೆ. ಇಲ್ಲಿ ಧರ್ಮ ಅನ್ನೋದು ಸ್ಪಷ್ಟ ಹೇಳ್ಬಿಡ್ತೀನಿ ತಮಗೆ. ಧರ್ಮ ಅಂದ್ರೆ ನಮ್ಮ ದೃಷ್ಟಿನಲ್ಲಿ, ಅದು ವಿಶೇಷ, ನನ್ನ ದೃಷ್ಟಿನಲ್ಲಿ ವಿಶೇಷವಾಗಿ ಅನುಭವ ಏನಪ್ಪಾ ಅಂದ್ರೆ ಇದು ಅನುಭವಕ್ಕೆ ಬರುತ್ತೆ. ಇಲ್ಲಿ ನಿಸರ್ಗದ ನಿಯಮವೇ ಧರ್ಮ. ಸುಡುವುದು ಬೆಂಕಿಯ ಧರ್ಮ, ಹೌದು. ಬೀಸುವುದು ಗಾಳಿಯ ಧರ್ಮ, ಹರಿಯುವುದು ನೀರಿನ ಧರ್ಮ. ಹಂಗೆ ಇವೆಲ್ಲ ನಿಸರ್ಗ ಕುದರತ್ ಕಾ ಜೋ ಕಾನೂನು ಅಂತ ಹೇಳ್ತೇವಲ್ಲ, ಅದು ನಿಸರ್ಗದ ನಿಯಮಗಳು ಧರ್ಮ. ಹೊರತಾಗಿ ಇವೆಲ್ಲ ಮ್ಯಾನ್ ಮೇಡ್ ಇದಾವಲ್ಲ, ಸುಮ್ಮನೆ ಅವ್ರ ಹೆಸರ ಮೇಲೆ ತಮ್ಮ ಇದ್ರ ಮೇಲೆ ಬುದ್ಧ ಅದಕ್ಕೆ ಹೇಳ್ತಿರ್ತೀನಿ. ಅದೊಂದು ಹಣಿಕೊಂಡು ಬರ್ತೀನಿ ನಾನು, ನೆಕ್ಸ್ಟ್ ಟೈಮ್ ಬರ್ತದೆ. ಇವರೆಲ್ಲ ಧರ್ಮ ಈಗ ಜಗಾಡ್ತಾರಲ್ಲ, ಕೋಳಿ ಜಗಳ ಅಂತ ಹೇಳ್ತಿರ್ತೀನಿ ನಾನು. ಜನಿವಾರ, ಉಡದಾರ, ಶಿವದಾರ ಇವೆಲ್ಲ ಏನಪ್ಪಾ ಅಂದ್ರೆ ಬಸವಣ್ಣ ಧರ್ಮ ಮಾಡ್ರಿ, ಬುದ್ಧ ಧರ್ಮ ಮಾಡಿದ. ಬುದ್ಧ ಅವನ ಧರ್ಮ ಸ್ಥಾಪಿಸಿಲ್ಲ ಅಂತ ನನಗೆ ಅನ್ಸುತ್ತೆ. ಬಸವಣ್ಣ ಎಲ್ಲಿ ಸ್ಥಾಪಿಸಿಲ್ಲ, ಅವ್ರ ಹೆಸರು ಮೇಲೆ ಇವರು ಅವ್ರು ಏನಾದ್ರು ತಮ್ಮ ಹೆಸರಿನ ಮೇಲೆ ಧರ್ಮ ಸ್ಥಾಪಿಸಿದ್ರು. ಈ ಮೂಲಕ ಶ್ರೋತೃಗಳಿಗೆ ಎಲ್ಲರಿಗೂ ಭಾಳ ಮಹತ್ವದ ಮೆಸೇಜ್ ಕೊಡ್ತಾ ಇದ್ದೀನಿ ನಾನು, ಸಮಾಜದಲ್ಲಿ ಒಳ್ಳೆ ಇದಾಗಲಿ ಅಂತ, ಕೆಟ್ಟದ್ದಲ್ಲ. ಏನಪ್ಪ ಅಂದರೆ ಅವ್ರು ತಮ್ಮ ಹೆಸರಿನ ಮೇಲೆ ಧರ್ಮ ಸ್ಥಾಪಿಸ್ಕೊಂಡಿದ್ರೆ, ಜೀಸಸ್ ಇರ್ಬೋದು, ಯಾರು ಇರ್ಬೋದು, ಮೊಹಮ್ಮದ್ ಪೈಗಂಬರು, ಅವ್ರು ತಮ್ಮ ಹೆಸರಿನ ಮೇಲೆ ತಮ್ಮ ಹೆಸರಿನ ಮೇಲೆ ಧರ್ಮ ಸ್ಥಾಪಿಸಿದ್ರೆ ಅವರಂಥ ಸ್ವಾರ್ಥಿಗಳು ಯಾರು ಇರ್ಲಿಕ್ಕಿಲ್ಲ. ಬಟ್ ಅವರಂಥ ಸ್ವಾರ್ಥಿಗಳಲ್ಲ. ಅವ್ರ ಹೆಸರಿನ ಮೇಲೆ ಇವರು ಒಂದು ಏನೋ ಅಂಗಡಿ ಇಟ್ಕೊಂಡು ನಡೀತಾ ಇದೆ ಅಷ್ಟೇ. ನಾನು ತಿಳ್ಕೊಂಡಿದ್ದು ಸರಿ ಇರ್ಬೋದು, ತಪ್ಪಿರ್ಬೋದು, ನನಗೆ ಅನ್ಸಿದ್ದನ್ನು ನಾನು ನೇರವಾಗಿ ಹೇಳ್ತಾ ಇದ್ದೀನಿ. ಅನುಭವ ಅಂದ್ವಲ್ಲ, ಅಲ್ಲಿ ಚರ್ಮ ಇವೇನು ಹೇಳ್ತೇವಲ್ಲ, ಪಂಚೇಂದ್ರಿಯಗಳ ಮೀರಿದ್ದು ಬರ್ತದಲ್ಲ, ಅಲ್ಲಿ ಹೇಳಲಿಕ್ಕೂ ಬರಂಗಿಲ್ಲ, ಕೇಳಲಿಕ್ಕೂ ಬರಂಗಿಲ್ಲ. ಅದೊಂದು ಸ್ಥಿತಿ ಇರುತ್ತೆ. ನೀವು ಹೇಳ್ರಿ ಅಂದ್ರೆ ಅನುಭವ ನನಗೆ ಹೇಳಕ್ ಬರಲ್ಲ, ಅದು ನಿಮಗೆ ಕಾಣ್ತಾ ಇರ್ತದೆ ಅಷ್ಟೇ. ಅದು ಹಂಗೆ ಅಲ್ಲ, ಶಬ್ದಗಳಲ್ಲಿ ಅಕ್ಷರಗಳಲ್ಲಿ ಮೂಡಿಸಲು ಬರೋದಿಲ್ಲ, ಅದು ಬಿಯಾಂಡ್ ಸೆನ್ಸರಿ. ಹಿಂಗದರಿ ಅದು. ಕೊನೆ ನಾ ಏನಾರು ಶಬ್ದಗಳು ಬರೀಬೇಕು, ಶಬ್ದಗಳಿಗೂ ಬರೋದಿಲ್ಲ, ಅಕ್ಷರದೊಳಗೂ ಬರೋದಿಲ್ಲ. ಅದು ಅನುಭವ ಅಂದ್ರೆ ಅದರದೇ ಒಂದು ಬೇರೆ ಅದೇ ವ್ಯಕ್ತಿತ್ವ. ಇಲ್ಲಿ ಅನುಭವಕ್ಕೊಂದು ಉದಾಹರಣೆ ಕೊಟ್ಟು ಮುಕ್ತಾಯ ಮಾಡೋಣ್ರಿ, ಯಾಕಂದ್ರೆ ನಿಮ್ಗೆ ಟೈಮ್ ಲಿಮಿಟ್ ಇರುತ್ತೆ. ಯಾಕಂದ್ರೆ ಕಾಲ ಅನ್ನೋದು ಶಿವರಾಮ್ ಕಾರಂತರ ಜೊತೆಗೆ ಬೆಳಗ್ಗೆ IIT-ನಲ್ಲಿ ದಿಲ್ಲಿ ಒಳಗೆ ಮುಂಜಾನೆ 9 ರಿಂದ 5 ತನಕ ನಾನ್ ಸ್ಟಾಪ್ ಮಾಡಿದ್ ಬಂದು ನಾವೆಲ್ಲ ನಿಜವಾಗ್ಲು ಅದು ಸಾಕ್ಷಿ ಇದಾವೆಲ್ಲ ಸ್ಪೀಕ್ ಮೇಕಿದ್ದು ಅದ್ರ. ಹಾಗೆ ಕಾಲ ಅಂದ್ರೆ ಏನು, ಈಗ ನಮ್ಗೆ 45 ನಿಮಿಷದೇನೆ ಇರ್ತದೆ, ಒಂದು ಲಿಮಿಟ್ ಅದನ್ನ ಹೇಳ್ತೇವೆ. ಅಲ್ಲ, ನಮ್ದು ಯಾವುದೇ ವಿಷಯಕ್ಕೆ ಬಂಧನ ಬೇಕಿಲ್ಲ, ಬಂಧನ ಇದ್ರೆ ಅವಧಿ ಬಂಧನದೊಳಗೆ ನಮ್ಮ ಶಿಸ್ತು, ಕರ್ತವ್ಯ ಪಾಲನೆ, ನಾವೆಲ್ಲದಕ್ಕೂ ಒಳಗೊಳ್ತೀವಿ ನಾವು ಅದ್ರೊಳಗೆ. ಸಣ್ಣದು ಬಹಳ ಚಂದ ನೆನಪು ಮಾಡ್ಕೊಟ್ರಿ, ಅದೊಂದೇ ಹೇಳ್ಬಿಡ್ತೇನೆ ನಿಮ್ಗೆ. ಏನಂದ್ರೆ ಇಲ್ಲಿದೆ ನೋಡ್ರಿ, ಬಂದಿ ಅಂತ, ನಾ ಎಲ್ಲಿ ಬಂದಿ ಅಂತ ಕವನದ ಶೀರ್ಷಿಕೆ. ಭಾಷೆ ವ್ಯಾಕರಣದಲ್ಲಿ ಬಂದಿ, ಸಂಗೀತ ಲಯ, ಶ್ರುತಿ, ಸ್ವರ, ರಾಗ, ತಾಳದಲ್ಲಿ ಬಂದಿ, ವಿಜ್ಞಾನ ಕಾರಣ ಪರಿಣಾಮಗಳಲ್ಲಿ ಬಂದಿ, ಶಿಕ್ಷಣ ಪಠ್ಯಕ್ರಮ, ಪರೀಕ್ಷೆ, ನೌಕರಿ, ತಡಕಾಟದಲ್ಲಿ ಬಂದಿ, ಧರ್ಮ ನಿಸರ್ಗ, ನಂಬಿಕೆಯಲ್ಲಿ ಬಂದಿ, ರಾಷ್ಟ್ರಗಳು ಸಂವಿಧಾನ, ರಾಜ, ಅಧಿಕಾರಗಳು, ಮಿಲಿಟರಿ, ಆಡಳಿತದಲ್ಲಿ ಬಂದಿ, ಗಂಡ ಹೆಂಡರು ದಾಂಪತ್ಯದಲ್ಲಿ ಬಂದಿ, ಸನ್ಯಾಸಿ ನೀತಿ, ಶೀಲ, ಸಮಾಧಿ, ಪ್ರಜ್ಞೆ, ನಿಯಮ, ಆತ್ಮಾವಲೋಕನದಲ್ಲಿ ಬಂದಿ, ಪ್ರಾಣಿ ಪಕ್ಷಿ ಆಹಾರ ಮೈಥುನದಲ್ಲಿ ಬಂದಿ, ಮಾನವ ಪ್ರಜ್ಞೆ ಅರಿವಿನಲ್ಲಿ ಬಂದಿ, ನಾ ಯಾರಲ್ಲಿ ಬಂದಿಯೋ ಅನಿತ್ಯ, ನಾ ಈಗೋ ಎಲ್ಲ ಬಂತದ್ರೊಳಗೆ, ಯಾರಲ್ಲಿ ಬಂದಿಯೋ ಅನಿತ್ಯ ಅಂತ. ಇದು ಅನುಭವಕ್ಕೆ ಒಂದಿದ್ದು ಏನ್ರಿ, ಒಳ್ಳೆಯ ಒಂದು ವಾಗ್ಮಿಗಳಿದ್ದೀರಿ, ಸಂಶೋಧಕರಿದ್ದೀರಿ, ಚಿಂತಕರಿದ್ದೀರಿ, ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರಿ. ನಾವೇನು ಕೇಳ್ತೀರಿ ಆ ಕ್ಷೇತ್ರ ಎಲ್ಲ ಮುಟ್ಟಿದವರಿದ್ದೀರಿ. ನಮ್ಗೆ ಭಾಳ ಖುಷಿ ಅನ್ನಿಸ್ತದೆ. ಇವಾಗ ನಿಮ್ಮ ಸಾಧನೆಗೆ ಏನೊಂದು ಬೆಲೆ ಇದ್ದೇ ಇರ್ತದೆ.
ಪ್ರಶಸ್ತಿಗಳ ಬಗ್ಗೆ, ಮಹತ್ವದ ಪ್ರಶಸ್ತಿಗಳ ಬಗ್ಗೆ ನೀವೇ ಹೇಳ್ರಿ. ನಾನು ನಮ್ಮೂರು ಬಾಣಿಲಿ ಪದೇ ಪದೇ ಕೇಳ್ತಾ ಇರ್ತೀನಿ, ಶ್ರೀರಂಗ ಜೋಶಿ ಅವ್ರಿಗೆ ಈ ಮುಖಾಂತರ ಒಂದು ಇದು ಕೊಡ್ತೀನಿ. ಪ್ರಶಸ್ತಿಗಳಂದ ತಕ್ಷಣ ಒಳಗೆ ಆತ್ಮನಗ್ತಾ ಇರ್ತದೆ. ಆತ್ಮನಕ್ಕಾಗ ಅಂತ ಒಂದು ಬುಕ್ ಬರಿಬಹುದು ಅಂತ ಒಳಗಡೆ, ಅದ್ರ ಇದು ಒಂದು ಬರ್ತದೆ. ಪ್ರಶಸ್ತಿಗಳು ಪರೋ ವಿರೋಧ ಮೊದಲಿಂದ ಕೇಳ್ತಾ ಬಂದಿದ್ದೆ ನಾನು. ಅದರಿಂದ ಬೆಣ್ಣ ಹತ್ತಿದವನಲ್ಲ, ಮಾಧ್ಯಮದಿಂದ ದೂರ, ಎಲೆ ಮರಿ ಕಾಯಂಗ್ ಸುಮ್ಮನೆ ನನ್ನ ಪಾಡಿಗೆ ಬಯಸದೆ ಬಂದಿದ್ದು. ಕರೆಕ್ಟ್, ಬಯಸದೆ ಬಂದಿದ್ದು. ಕೆಲವು ನಾನು ಆಯ್ಕೆ ಮಾಡ್ಕೊಂಡಿಲ್ಲ, ಆದ್ರೂ ಕೂಡ ಒಂದು ಕೃಷಿ ಸಂಬಂಧಪಟ್ಟಂಗೆ ಬಂದಿದೆ. ನಮ್ಮ ಚಚಡಿ ದೇಸಾಯರು ಮತ್ತೆ ಇವರು SKDRDP ಅವರೆಲ್ಲ ಕೂಡಿಕೊಟ್ಟದ್ದು ಕೃಷಿ ಬಗ್ಗೆ. ಮತ್ತೆ ಇನ್ನೂ ಹಲವಾರು ಇದಾವೆ ಸರ್ಟಿಫಿಕೇಟ್ಸ್, ಅದು ಹೇಳಿಕ್ ಬರಲ್ಲ, ಅಗಣಿತ ಅಂದಂಗೆ ಮನೆಯಾಗೆ. ಅದನ್ನ ನಾನು ಇದು ಮಾಡಲ್ಲ. ಆದ್ರೆ ನಮ್ಮಿಂದ ಕುವೆಂಪು ಅವ್ರು ಹೇಳ್ತಾರೆ, ಅಗಣಿತ ತಾರಾ ಗಣಗಳ ನಡುವೆ ನಿನ್ನನ್ನು ಮೆಚ್ಚೆ ನಾನು. ಅದ್ರೊಳಗೊಂದು ಪ್ರಶಸ್ತಿ ಇರ್ತದೆ, ಹೇಳ್ಬೇಕಾದದ್ದು ಇರ್ತದೆ, ಅದನ್ನ ಹೇಳಿ. ನಿಜ. ಈಗ ಹೇಳಿದ್ನಲ್ಲ, ಮತ್ತೊಬ್ರು ಇದನ್ನೇ ನನಗೆ ಈ ನಮ್ಮ ಗೆಳೆಯರು, ಒಂದು ಗೆಳೆಯರ ಬಳಗ ಅಂತ ಇದೆ ನಮ್ದು, ಕೃಷಿ ಬಳಗ. ಅದ್ರ ಮುಖಾಂತರ ಎಷ್ಟೋ ಜನ ಸದೃಶ್ಯತರು ಅವರು ಈಗ ತಮ್ಮ ಮಾಡಿರ್ತಾರೆ. ಅವ್ರಿಗೆ ಸಪೋರ್ಟ್, ನಾ ಹೇಳಿದ್ ನಿಮಗೆ, ಸಾಮಾಜಿಕ ವೇಗವರ್ಧಕ ಅಂತ, ಸೋಷಿಯಲ್ ಕ್ಯಾಟಲಿಸ್ಟ್ ಆಗಿ ಅವ್ರು. ಈಗ ನಂದೊಂದು ಸ್ವಭಾವ ಹೇಗಿದೆ ಅಂದ್ರೆ, ಅವ್ರ ಪ್ರಶಸ್ತಿಯನ್ನು ನೋಡಿ ಶಿಷ್ಯಂದ್ರು ತಗೊಂಡು ಇರುವಾಗ ನಾವೊಂಥರ ಇಲ್ಲಿ ದ್ರೋಣಾಚಾರ್ಯ ಮತ್ತು ಅರ್ಜುನ ಟೈಪ್ ಬರ್ತದೆ. ದ್ರೋಣಾಚಾರ್ಯ ಜನರಿಗೆ ಗುರ್ತಿಲ್ಲ, ಅರ್ಜುನ ಗುರುತು. ಯಾಕಂದ್ರೆ ಅವ್ರು ತಗೊಂಡು ಪ್ರಶಸ್ತಿ ತಗೊಳ್ಳುವಾಗ ಇದು ಮಾಡಿದ್ದು. ಇವು ಹೇಳಿದ್ನಲ್ಲ, ಅಗಣಿತ ಅದಾವೆ ಅಷ್ಟೇ ಸಾಕು. ಏನು ರಾಷ್ಟ್ರ ನಿಮ್ಮ ತೃಪ್ತಿ ಅದಲ್ಲ. ಅವ್ರು ಎಲ್ಲ ಮಾಡಿದ ನೋಬೆಲ್ ಲಾರೆಟ್ಸ್ ಕೂಡ ಕೆಲಸ ಮಾಡಿದ್ವಲ್ಲ, ಆ ಪ್ರಶಸ್ತಿಗಿಂತ ನನಗೆ ಅದೇ ಒಂದು ದೊಡ್ಡದು ಸಾಕಷ್ಟು. ಅದರಿಂದ ಬೆಣ್ಣ ಹತ್ತಿದ ಮನುಷ್ಯ ಅಲ್ಲ, ಮಾಧ್ಯಮದಿಂದ ದೂರ ಉಳಿದಿದ್ದೀನಿ, ಅದು ಸಾಕನ್ಸುತ್ತೆ. ಅಲ್ಲ, ನಿಮ್ಮ ಸೇವೆಯಿಂದ, ನಿಮ್ಮ ಬದುಕಿನಿಂದ ನಿಮಗೊಂದು ಸಂತೃಪ್ತಿ ಸಿಕ್ಕಿದೆ, ಸಾಕು. ಸಾಕು, ಅದು ಸಾಕಲ್ಲ. ಸಂಪನ್ಮೂಲ ವ್ಯಕ್ತಿಯಾಗಿ ಎಲ್ಲರೂ ಕರಿತಾ ಇದ್ದಾರೆ ಸಾಕಷ್ಟು ಜನ. ಇಲ್ಲಿ ಕರ್ನಾಟಕದಲ್ಲೆಲ್ಲ ಓಡಿಯಾ ಬೇರೆ ಬೇರೆ ಕಡೆಗೂ ಕೂಡ ಹೋಗಿರ್ತೀನಿ. ಅಲ್ಲಿ ಅದು ಸಾಕು, ನನಗೆ ತೃಪ್ತಿ ಕೊಟ್ಟಿದೆ ಏನ್ರಿ. ಇವಾಗ ಮುಖ್ಯವಾದ ವಿಷಯ ಅಂದ್ರೆ, ನಮ್ಮ ಈಗಿನ ಪರಿಸ್ಥಿತಿ ಒಳಗೆ ಯುವಕ ಯುವತಿಯರಿಗೆ ಸಂದೇಶ ಏನ್ ಕೊಡ್ತೀರಿ ಹೇಳ್ರಿ. ಮತ್ತೆ ಅಲ್ಲೇ ಅದೇ ಬರುದ್ರಿ, ಅಲ್ಲ ಹಿರಿಯರಿದ್ದೀರಿ, ಅರ್ಹತೆ ಇರ್ತದೆ. ಅನುಭವದಕ್ಕಿಂತ ಇನ್ನೊಂದು ಹೇಳಿದ್ನಲ್ಲ, ಅನುಭವ ನಿಂತ ಹೇಳ್ತಾ ಇದ್ದೀನಿ. ಇಲ್ಲ, ಅದು ಬೇಸದ ಬಿಡ್ರಿ. ನೈತಿಕ ಶಿಕ್ಷಣ, ನೈತಿಕತೆ ಬಹಳ ಬಹಳ ಕುಸಿತಾ ಇದೆ ಅಂತ ಅನ್ಸುತ್ತೆ ನನಗೆ. ಅದಕ್ಕೆ ಅದಕ್ಕೆ ನಾನು ಅದು ಫಸ್ಟ್ ನೈತಿಕತೆ ಅಂದ್ರೆ ಜಸ್ಟ್ ಡಿಫೈನ್ ದಟ್ ವರ್ಡ್, ಅದನ್ನ ನಿರೂಪಣೆ ಮಾಡ್ರಿ. ನಿರೂಪಣೆ ಅದನ್ನ ಬೇಕಾಗಿದೆ ನಮ್ಗೆ ಮಕ್ಕಳಿಗೆ. ವಿಶೇಷವಾಗಿ ಮೊದಲಿಗೆ ನಿಮ್ಗೆ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. SP ಅವ್ರಿಗೆ ಜುಬ್ಲಿ ಸರ್ಕಲ್ನಲ್ಲಿ ಎತ್ಬೇಕಾದ್ರೆ ಅಡಾಡ್ತಿರ್ತಾರೆ. ಧಾರವಾಡ ಹೆಂಗೆ ಪೇಡೆಗೆ ಫೇಮಸ್ಸು, ಹಂಗೆ ಎಮ್ಮಿ ಕೂಡ ಫೇಮಸ್. ಧಾರವಾಡ ಎಮ್ಮಿ ಇದ್ದಲ್ಲೇ ಪೇಡೆ ಇದೆ, ಸುಳ್ಳಲ್ರಿ? ಭಾಳ ಮಹತ್ವದ ಎಮ್ಮಿ ಕೆರೆ ಅದಲ್ರಿ. ಎಮ್ಮಿ ಕೆರೆ ಅದಲ್ರಿ. ಅದಕ್ಕೆ ನಾನು ಅಲ್ಲೇ ಹೇಳಿದ್ದೆ ಅವ್ರಿಗೆ, SP ಅವ್ರಿಗೆ ಒಮ್ಮೆ ವಿದ್ಯಾವರ್ತಕ ಸಂಘದಲ್ಲಿ ಕಾರ್ಯಕ್ರಮ ಇತ್ತು. ಅವಾಗ ಅಲ್ಲಿ ಜುಬ್ಲಿ ಸರ್ಕಲ್ ಅಲ್ಲಿ ನಿಂತು ನೋಡ್ರಿ ಅಂದೆ ನಾನು. ಎಮ್ಮಿಗಳು ಹೆಂಗೆ ಅಡ್ಡಾಡ್ತಾವೋ, ಸಾಹಿತಿಗಳ ನಗರ ಅಂತ ಹೇಳ್ತೀವಿ, ಕವಿಗಳು ಏನೇನೋ ಹೇಳ್ತೇವೆ ನಾವೆಲ್ಲ, ಸಂಗೀತಗಾರರು. ಮತ್ತೆ ಎಲ್ಲಿ ಹೋದ್ರು? ದಕ್ಷಿಣ ಕಾಶಿ. ಅದನ್ನ ನೋಡಿ, ವಿದ್ಯಾ ಕಾಶಿ ಏನೇನೋ ಕೊಡ್ತಾರ ಇವೆಲ್ಲ. ಆದ್ರೆ ಅದ್ರ ಆ ಕಾಶಿಯನ್ನ ಆ ಜುಬ್ಲಿ ಸರ್ಕಲ್ ಬರ್ರಿ, ಅಲ್ಲೇ ಕ್ಯಾಮ್ರಾಗಳನ್ನ ವೀಕ್ಷಣೆ ಮಾಡಿ ಎಲ್ಲಿ ಹೆಂಗೆ ಕ್ರಾಸ್ ಮಾಡ್ತಾರೆ ನಮ್ಮ ಯುವಕರು. ಭಾಳ ಕೆಟ್ಟ ಅನ್ಸ್ತದೆ. SP ಅವ್ರಿಗೆ ಹೇಳಿದೆ ನಾನು, ನೀವೇನಾದ್ರು ಮಾಡಿದ್ರೆ ಸ್ಟಾರ್ಟ್ ವಿತ್ ಯುವರ್ ಸೆಲ್ಫ್ ಫಸ್ಟ್. ಈ ಮನೆ ಇಲ್ಲಿ ಈ ಮುಖಾಂತರ ಒಂದು ಒಳ್ಳೆ ಮೆಸೇಜ್ ಕೊಡ್ಲಿಕ್ಕೆ ಇದು ಮಾಡ್ತೀನಿ ನಾನು. ನಮ್ಮ ಇವರು ಒಳ್ಳೆ ಆತ್ಮೀಯರಾದಂಥ ರಾಮದುರ್ಗದ IAS ಆಫೀಸರ್ ತೀರ್ಕೊಂಡ್ರು ಮೊನ್ನೆ, ಮಾಂತೇಶ್. ನೋಡಿ, ಒಂದು ಅದಕ್ಕೆ ಹೇಳ್ತೇವೆ ನಾವು, ಜಾಗೃತ, ಪ್ರತಿ ಕ್ಷಣ ಜಾಗೃತಿ. IAS ಇರ್ಬೋದು, ಬೇಕಾದಿರ್ಬೋದು. IAS ಅಂದ್ರೆ ಇಟ್ಸ್ ಮೀನ್ಸ್ ಟು ಎಂಡ್. ಭಾಳ ಜನ ನಾವು ಏನು ತಿಳ್ಕೊಂಡ್ಬಿಟ್ಟಿವಿ, ಬೇರೆ ಗೆರೆ ಹಾಕೊಂಡ್ಬಿಟ್ಟಿವಿ. IAS ಅಂದ್ರೆ ದೊಡ್ಡ ಒಂದು ಇದು ಅಂತ. ನಾನು ಆಸ್ಪಿರೆಂಟ್ ಸಿಗ್ಲಿಲ್ಲ ಅಂತ ನರಿಕತೆ ಅಲ್ಲ, ದ್ರಾಕ್ಷಿ ಹಣ್ಣು ಹುಳಿ ಅಂತ ಹಂಗಲ್ಲ. ಅಲ್ಲೇ ಅದು ಗೊತ್ತಾಗ್ತಾ ಇದೆ ನನಗೆ. 600 ಜಿಲ್ಲೆಯಲ್ಲಿ ಮೂಲೆಯಾಗಿ ಇರ್ತಿದ್ದೆ ನನಗೆ, ರಾಜಕೀಯ ಪಪೆಟ್ಸ್ ಟೈಪ್. ಈಗ ಇದು ಚಾಲೆಂಜಿಂಗು, ಅದ್ರ ಬಗ್ಗೆ ಸೇವೆ ಅಂತ ಇದ್ದಾರೆ. ನೆಕ್ಸ್ಟ್ ಟೈಮ್ ಹೇಳ್ತೇನೆ ನಿಮಗೆ, ನಮ್ಗೆ ಕರೆಸಿದ್ರೆ. ಅಲ್ಲಿ ಏನಿದೆ, IAS ಆಫೀಸರ್ಸು, ಆ ಮಾಂತೇಶ್ ಅವರು, ಅವ್ರ ಡ್ರೈವರ್ ಉಳಿದಿದ್ದಾನೆ. 4 ಜನ ಚಿಲ್ಲಾಪಿಲ್ಲಿ. ಇದಕ್ಕೆ ಉದಾಹರಣೆ ಸಾಕು. ಈ ಶ್ರೋತೃಗಳಿಗೆ ಈ ಮುಖಾಂತರ ಒಂದು ಮೆಸೇಜ್ ಕೊಡ್ತಾ ಇದ್ದೀನಿ, ಕೊಡ್ರಿ ಯುವಕರಿಗೆ, IAS ಆಫೀಸರ್ಸ್ಗೆ, SP-ಗಳಿಗೆ, ನೀವು ಮೊದಲೇ ಹೆಲ್ಮೆಟ್ ಹಾಕ್ಕೊಳ್ಳಿ. ನಿಮ್ಮ ಪೊಲೀಸರಿಗೆ ಕೊಡಿ, ಗ್ರಾಮ ಪಂಚಾಯತಿ ಅವ್ರಿಗೆ ನೀವು ಮೊದಲು ಇದು ಮಾಡಿ ನೀರಿಂದ ಸೇವೆ ಮಾಡ್ಕೊಡ್ರಿ ಮೆಂಬರ್ಸ್ಗೆ. ಯಾಕೆ ಇದಾಗಬಾರ್ದು? ಇದು ನಂದು ಸ್ವಲ್ಪ ಖಡಕ್ ಭಾಷಣ. ಇದೊಂದು ಅವಕಾಶ ಸಿಕ್ಕಿದೆ ಈ ಮುಖಾಂತರ ಎಲ್ಲ ಅಧಿಕಾರಿಗಳಿಗೆ. ರಾಜಕಾರಣಿಗಳನ್ನ ಬಿಟ್ಬಿಡಿ, ಯಾಕಂದ್ರೆ ಅವ್ರ ಪಾಪ ಅದು ಬೇರೆ. ಅದು ಇವ್ರಿಗೆ ಸೋಕಾಲ್ಡ್ ಆಗಲ್ಲ ಹೇಳಿದ್ನಲ್ಲ, ಈ ಜುಬ್ಲಿ ಸರ್ಕಲ್ ಉದಾಹರಣೆ. ಅಲ್ಲಿ ಜಿಬ್ರಾ ಕ್ರಾಸಿಂಗ್ ಯಾಕೆ ಮಾಡಿರ್ತಾರೆ? ಅಲ್ಲಿ ಯಾಕೆ ದಾಟಬಾರ್ದು? ಎಷ್ಟು ಫೈನ್ ಹಾಕಿದ್ರಿ ನೀವು? ಮಣ್ಣು ಇಲ್ಲಿ ಬೆಳಗಾವದಲ್ಲೇ ಆಗಿದ್ದು, ನಾನು ಇಂತ ನೋಡ್ತಿರ್ತೀನಿ. ನಾನು ಸಾಮಾಜಿಕ ವೇಗವರ್ಧಕ ಅಂತ ಅದಕ್ಕೆ ನಾನು ಬೆಲೆ ಕೊಡ್ತಾ ಇರ್ತೀನಿ. ಎಲ್ಲೂ ಪ್ರಚಾರದಲ್ಲಿ ಇಲ್ಲ ನಾನು, ಅದು ಒಳಗಡೆ ಕೆಲಸ ಮಾಡ್ತಿರ್ತೀನಿ. ಟ್ರಾಫಿಕ್ ಪೊಲೀಸ್ಗೆ ಹೇಳಿದೆ ನಾವು, ಅಲ್ಲ ಅಡ್ಡ ಹೊಂಟ ನಾವು ಬೇರೆ ಯಾರೋ ಹಿಡ್ಕೊಂಡು ಅವ ಮಾರಕ, ಮತ್ತು ಒಬ್ಬರ ಪಾದಚಾರಿಗೆ ದಂಡ ಹಾಕಿ ತೋರಿಸ್ರಿ ನನಗೆ. ಯಾರು ತೋರಿಸ್ತೀರಿ? ವೆಹಿಕಲ್ ಅಲ್ಲಿ ಆಕ್ಷನ್, ಬರೀ ವೆಹಿಕಲ್ಸ್ಗೆಲ್ಲ, ಪಾದಚಾರಿಗಳು. ಅದು ನಾನು ಕ್ಯಾಂಪೇನ್ ಈ ಮುಖಾಂತರ ಕರೆ ಕೊಡ್ತೀನಿ.
ಯಾರು ಮನೆ ಹಿಡಿದ್ರೆ ನಂಗೆ ಅಂದ್ರು ಬಿ ಅವರು DP ಅವ್ರದ್ದು ಬೇಕಂತ ನೋಡ್ರಿ. ಈ ಮುಖಾಂತರ ಕರೆಸ್ರಿ ಬೇಕಾರೆ. ನಾನು ನಮ್ಮ ಎರಗಟ್ಟಿ ಅಂತ ಸ್ಟಾರ್ಟ್ ಆಗ್ಬೇಕಾರೆ ಎರಗಟ್ಟಿ ಕ್ರಾಸ್ನಲ್ಲಿ ಪ್ರತಿ ಶನಿವಾರ ಸಂತೆ ಆಗುತ್ತೆ. ಸಂತೆಯೊಳಗೆ ಆ ಕ್ರಾಸ್ ಜುಬ್ಲಿ ಸರ್ಕಲ್ ಬಿಟ್ಬಿಟ್ರಿ, ಧಾರವಾಡ ಬೇಡ ನಮ್ಗೆ, ಸಣ್ಣ ಹಳ್ಳಿ ಅಂತ ಸ್ಟಾರ್ಟ್ ಆಗಲಿ. ಅದು ಮುಂದೆ ದೊಡ್ಡ ಕ್ಯಾಂಪೇನ್ ಆಗುತ್ತೆ. ಯಾಕೆ ಮಾಡಬಾರ್ದು ನಾವು? ಸ್ಕೌಟ್ಸು NCC ಅವ್ರು ತೊಗೊಂಡು ನಿಲ್ಸೋಣ ಅವರು ನೆವಗಳು. ಅದಕ್ಕೆ ನಮ್ದು ಸತ್ಯಮೇವ ಜಯತೆ ನಮ್ಮ ದೇಶದ ಇದೆಯಲ್ಲ, ಹಾಗೆ US ಅಲ್ಲಿ ದ ಬಕ್ ಸ್ಟಾಪ್ಸ್ ಹಿಯರ್ ಅಂತಾರೆ. ಅಂದ್ರೆ ಅಲ್ಲಿ ನೋ ಎಕ್ಸ್ಕ್ಯೂಸ್, ನೆಪಗಳಿಲ್ಲಲ್ಲೇ US ಅಲ್ಲಿ. ಅದಕ್ಕಲ್ಲಿ ಅವ್ರು ಮುಂದೋ ಹಿಂದೋ ನನಗೆ ಗೊತ್ತಿಲ್ಲ, ಅಲರ್ಟ್ ಇದ್ದಾರೆ ಅದು ಅಂತ ನನಗೆ ಅನ್ಸುತ್ತೆ. ಯುವತಿಯರಿಗೆ ಹೇಳ್ರಲ್ಲ, ಎಲ್ಲ ಈಕ್ವಾಲಿಟಿ ಅಂತಾರೆ ಈಗ, ಹೇಳ್ರಲ್ಲ ಅವ್ರಿಗೆ ಸಮಾನತೆ. ಈ ಸಮಾನತೆ ಅನ್ನೋದು ಒಳಗೆ ಮತ್ತೆ ಅಕ್ಕ ಮದುವೆ ಬರ್ತಾಳಿಲ್ಲ ಅಂದ್ರೆ ಒಳಗೆ ಸುಳಿಯುವುದು ಹೆಣ್ಣು ಅಲ್ಲ. ಸಮಾನತೆ ಅಂದ್ರೆ ಎದ್ರ ಸಮಾನತೆ? ಹೆಣ್ಣು ಗಂಡಿನ ಸಮಾನತೆನೋ, ಈಗ ಆಗಲೇ ಬಂದಿದ್ವಿ ಭಾಷಾ ಸಮಾನತೆನೋ, ಭಾಷೆ ಬಂದ ಧರ್ಮ ಸಮಾನತೆ. ಅಂದ್ರೆ ಇವಾಗ ಮೊದಲ ಏನೋ ಒಂದು ಗೌರವದಿಂದ ಬಾಳಿ ಬದುಕಿದವರು ಆದರ್ಶ ಜೀವನ ಮಾಡಿ ಹೋಗ್ಬಿಟ್ಟಾರೆ. ಈಗ ನಮಗೆ ಸೆಕ್ಯೂರಿಟಿ ಅನ್ನೋದು ಇಲ್ಲ. ಈಗಿದ್ರೆ ಈಗ ಒಂದು ಎಂಗೇಜ್ಮೆಂಟ್ ಆಗ್ತದ ಮುರ್ಕೋತಾರೆ, ಮದುವೆ ಆಗ್ತದ ಮುರ್ಕೋತಾರೆ. ಇದಕ್ಕೆ ಯುವತಿಯರಿಗೆ ಇದು ಈಕ್ವಾಲಿಟಿ ಅಂದ್ರೆ ಏನು ಅದನ್ನ ಹೇಳಿ. ಒಂದು ನಾನು ನಗುತ್ತಿರ್ತೇನೆ, ನಾನು ಅದು ಹೇಳಿದ್ನಲ್ಲ, ಈ ವಿಷಯ ಬಂದಾಗ ಸೆಕ್ಸಿಸ್ಟ್ ಅಂತ ಇಂಗ್ಲೀಷ್ನಲ್ಲಿ ಯೂಸ್ ಮಾಡ್ತೇವೆ ಅದಕ್ಕೆ, ಲಿಂಗ ತಾರತಮ್ಯ ಅಂತ. ಈ ಹೇಳುವಾಗ ನಗುತ್ತಿರ್ತೇನೆ ನಾನು. ಯಾಕೆ ನಗ್ತೇನೆ ಅಂದ್ರೆ ಯಾವ ಕಾಲದಲ್ಲಿ ಇದಿರೋ ಇನ್ನು ಅಂತ. ಎಲ್ಲರೂ ಸಮನಾಗಿ ಕದಮ್ಸೆ ಸಮಾನತೆ ಇದ್ದೀವಿ ನಾವೀಗ. ಮಿಲಿಟರಿಯಲ್ಲೂ ಹೆಣ್ಮಕ್ಳು ಬಂದಿದ್ದಾರೆ, ಇನ್ನೂ ಅದೇ ಇದ್ರೊಳಗೆ ಕೆಲವು ಜನ ಅಳ್ತಾನೆ ಇದ್ದಾರೆ. ಹೆಣ್ಮಕ್ಳಲ್ಲೂ ಅಳ್ತಾ ಇದ್ದಾರೆ, ಗಂಡು ಮಕ್ಕಳು ಅಳ್ತಾ ಇದ್ದಾರೆ. ಇದು ಅವಶ್ಯ ಇಲ್ಲ. ಹೆಣ್ಣು ಗಂಡು ಭೇದ ಭಾವ, ಒಳಗೆ ಸುಳಿದು ಹೆಣ್ಣು ಅಲ್ಲ ಗಂಡು ಅವಶ್ಯಕತೆ ಇಲ್ಲ. ಅದು ಎಷ್ಟು ಮರ್ಯಾದೆ ಕೊಡಬೇಕು ನಮ್ಮ ದೇಶದಲ್ಲಿ ಅಷ್ಟು ಇರ್ಲಿ. ಡಿಸ್ಟೆನ್ಸ್, ಕೀಪ್ ಡಿಸ್ಟೆನ್ಸ್ ಅಂತ ಹೇಳ್ತೀವಿ ನಾವು. ಪವರ್ ಎಲ್ಲಿದೆಯೋ ಅಲ್ಲ, ನಮ್ಮ ಸಂಸ್ಕೃತಿಯರೇ ಪಾಲಿಸ್ಬೇಕು. ಸಂಸ್ಕೃತಿ ಅಂದ್ರೆ ಏನು? ಮತ್ತೆ ಧರ್ಮ ಸಂಸ್ಕೃತಿ ಪಾಲಿಸ್ಬೇಕಾಗ್ತದೆ. ಅಲ್ಲಿ ಬರುತ್ತೆ, ಅಲ್ಲಿ ಕಾನೂನು ಬರಂಗಿಲ್ಲ. ಅಲ್ಲೇ ನಿಜ ಬದುಕು ಬರ್ತದೆ. ಒಳ್ಳೆ ಬದುಕು ಮಾಡಬೇಕಾದ್ರೆ ಕೆಲವು ಸೂತ್ರಗಳು ಬೇರೆ ಅವು. ಹೌದು. ಈ ಬರೀ ನಾನು ಓದಿನಿ ನನಗೆ ಅವನಿಗಿಂತಲೂ ನನಗೊಂದು 10,000 ಸಂಬಳ ಹೆಚ್ಚಿದೆ, ಬದುಕಿಗೆ ಹೊಡೆತು ಬೀಳ್ತದಲ್ಲ, ಅದನ್ನ ಆ ಗುರಿ ಇಟ್ಕೊಂಡು ಕೂತ್ರೆ ಅದ್ರ ಬಗ್ಗೆ ಹೇಳ್ರಿ, ಪರಿಹಾರ ಹೇಳ್ರಿ. ಅದೇ ಪರಿಹಾರ ಅಂದ್ರೆ ಈ ಮೊದಲು ಜಾಗೃತಿ ಆಗೋದು, ಫಸ್ಟ್ ಅವೇರ್ನೆಸ್, ತಮ್ಮ ಜಾಗೃತಿ. ಎರಡನೇದು ಈ ಹೋಲಿಕೆ ಇದೆಯಲ್ಲ, ಹೋಲಿಸೋದು, ಅವಾಗ ಇವೆಲ್ಲ ಸ್ಟಾರ್ಟ್ ಆಗ್ತವೆ. ಮತ್ತೆ ನಾವು ಏನಿದೆಯೋ ಅದರಲ್ಲಿ ತೃಪ್ತಿ ಇರಬೇಕಂತ. ಈಗ ಉದಾಹರಣೆಗೆ ಲೆಫ್ಟ್ ಸೈಡ್ ಲೇಡೀಸು, ರೈಟ್ ಸೈಡ್ ಬಸ್ನಲ್ಲಿ ಎಲ್ಲ ಮಾಡಿರ್ತೀವಿ, ಅದೆಲ್ಲ ಮಾಡಿದ್ರು. ಈಗ ಅವಶ್ಯ ಇಲ್ಲ, ಮೊದಲು ಚೇಂಜ್ ಆಗ್ತಾ ಇದೆ, ಬದಲಾವಣೆಗೆ ಇದಾಗ್ತದೆ. ಮೊದಲು ಎಜುಕೇಶನ್ ಬಂದದಲ್ಲ, ಮೊದಲು ಬರೀತಿದ್ರು, ಬಸ್ಸಿನ ಹಿಂದ್ಗಡೆ ಬರೀತಿದ್ರು, ಸೀಟ್ ಹಿಂದೆ, ಅದು ಇವೆಲ್ಲ ಹೋಗ್ತಾ ಇದಾವೆ ಈಗ. ಅಂದ್ರೆ ಅದು ಅವೇರ್ನೆಸ್ ಬರ್ತಾ ಇದೆ. ಅದು ಸ್ವಲ್ಪ ಅದಕ್ಕೆ ಬಂದದ್ದೇ. ಅದಕ್ಕೆ ನಾವು ಒಬ್ರು ಸೈಕಾಲಜಿಸ್ಟ್ ಹೇಳಿದಂಗೆ, ಪಾಂಡ್ರಂಗ್ ಸರ್ ಒಮ್ಮೆ ಹೇಳಿದ್ದಾರೆ ರೇಡಿಯೋ ಸಂಭಾಷಣೆ, AAA ಫಾರ್ಮುಲಾ ಅಂತ, ಎಕ್ಸೆಪ್ಟ್, ಅಡ್ಜಸ್ಟ್ ಅಂಡ್ ಅಡಾಪ್ಟ್. ಇದು ಯುವಕರಿಗೆ ಭಾಳ ಸೂಕ್ತ. ಅಂದ್ರೆ ಯುವತಿಯರು ಸ್ವಲ್ಪ ಕಾಂಪ್ರಮೈಸಿಂಗ್ ನೇಚರ್, ಎಕ್ಸೆಪ್ಟ್ ದ ರಿಯಾಲಿಟಿ, ಕಾಂಪ್ರಮೈಸ್ನೊಳಗೆ ಬರಬೇಕು, ದೊಡ್ಡ ಗುಣ ಮಾಡ್ಕೊಂಡು. ಹೌದೌದು, ಓಕೆ ಅದು ನಮ್ಮ ಜಗತ್ತಿಗೆ ಎದಿತೀವಿ ನಾವು. ಅಡ್ಜಸ್ಟ್ ಮಾಡ್ಕೊಳ್ಳಿ, ಅಕ್ಸೆಪ್ಟ್ ಮಾಡಿ, ಮೊದಲು ಒಪ್ಪುಕೊಡ್ರಿ. ಎರಡನೇದು ಅಡ್ಜಸ್ಟ್ ಆಗುತ್ತೆ, ಅಡಾಪ್ಟಬಿಲಿಟಿ ತಾನೇ, ಕಾಂಪ್ರಮೈಸ್ ಏನು ಬರುತ್ತಲ್ಲ, ಅಂದ್ರೆ ಈ ಸೂತ್ರಗಳನ್ನ ನಾವು ಅಪ್ಲೈ ಮಾಡ್ಬೋದು. ಇದು ಮಹತ್ವದ. ಇವಾಗ ನಮ್ಮೂರ ಬಾನುಲಿ ಕೇಂದ್ರಕ್ಕೆ ಬಂದರೆ ನಿಮ್ಗೆ ಏನು ಅನ್ನಿಸ್ತಾ ಇದೆ? ಒಂದೇದು ಶಾಂತ ಅನಿಸ್ತಾ ಇದೆ. ಇಲ್ಲಿ ವಾತಾವರಣ ನನಗೆ ಭಾಳ ಖುಷಿ ಆಯಿತು. ತಾವು ಕೇಳೋ ರೀತಿ ನನಗೆ ಎಷ್ಟೋ ಜನ ಈ ಮುಖಾಂತರ ಒಳ್ಳೆ ಆಂಕರ್ಸು ಸಂದರ್ಶನಗಳನ್ನ ನೋಡ್ತಾ ಇರ್ತೀನಿ. ಅಪರ್ಣ ನಾ ಎಲ್ಲರಿಗೂ ಸಂಶೋಧನೆ ಮಾಡೋ ಮನುಷ್ಯ, ಪ್ರತಿಯೊಂದು ಕೂಡ ಬಿಡಂಗಿಲ್ಲ, ಸಂದರ್ಶನಕಾರನು ಅದ್ರ ಉತ್ತರ ನಮಗೆ ಸಿಗ್ತದಲ್ಲ. ತಮಗೊಂದು ಸಂಭಾಷಣೆಯಲ್ಲಿ ಹೇಳಿದ್ದೆ, ಈಗ ಒಬ್ರು ಇಲ್ಲಿ ವ್ಯಕ್ತಿ ಬಂದಾರಂದ್ರೆ ಅವ್ರು ನನ್ನ ಇಂಟರ್ಫರೆನ್ಸ್ ಆಗಬಾರ್ದು, ಸಂದರ್ಶನಕಾರದ್ದು ಪದೇ ಇರಿಟೇಟ್ ಆಗುತ್ತೆ ಅದು ಕೇಳೋನಿಗೆ. ಅಂದರೆ ಈ ಇರುವಂಥ ವ್ಯಕ್ತಿ ಏನಿದೆ ಅವ್ರನ್ನ ಹೆಕ್ಕಿ ತೆಗಿಬೇಕು ಅನ್ನುವಂಥದ್ದು ಬರಬೇಕಂತ. ಅದು ಈಗ ತಾವು ಎಷ್ಟೋ ಇಂಪ್ರೂವ್ ಮಾಡ್ಕೊಂಡಿದ್ದೀರಿ, ನನಗೆ ಗೊತ್ತಿಲ್ಲ. ಅಂದ್ರೆ ಇರಲಿ, ಮನುಷ್ಯನ ಇರೋದೇ ಸಂದರ್ಶಕನ ಲಕ್ಷಣಗಳದು. ಅದು ನನಗೆ ನಮ್ಮ ಸಂಬಂಧ ಅಲ್ಲ, ಕೇಳುಗರಿಗೆ ಉತ್ತರ ಸಿಗ್ಬೇಕಲ್ಲ. ಒಂದು ನಮ್ಮೂರು ಬಾನುಲಿಯಲ್ಲಿ ನಾನು ಕೇಳ್ತಾ ಇರ್ತೇನೆ ಅವಾಗ ಎಂತೆಂಥ ಕಳಿಸಿದ್ರಿ ತಾವು. ಇಲ್ಲಿ ನಮ್ಮ CPI ಸಾಹೇಬ್ರು, ಒಬ್ರು MG ಹಿರೇಮಠ ಅವರು, ಶ್ರೀಗಳವರು, ಮಠಮಾನ್ಯರು, ಅಬೂಬಕರ್, ಇವರು ಎಲ್ಲ ಇಲ್ಲೆಲ್ಲ ಭಾಳ ನನಗೆ ಮತ್ತೆ ಎಷ್ಟೋ ಮಾದರಿನೂ ಆಗಿದಾವ. ಕೇಳ್ತಾ ಇರ್ತೇನೆ ನಾವು. ಇವಾಗ ಕೆಲವೊಂದ್ಸರಿ ಇದನ್ನು ಮಾಡಿದ್ದೀನಿ. ಹೆಕ್ಕಿ ತೆಗೆಯೋ ಪ್ರತಿಭೆ ಹೇಳಿದ್ನಲ್ಲ, TSR ಅಂತ, ಟ್ಯಾಲೆಂಟ್ ಸರ್ಚ್ ರೈಡ್, ಅದ್ರ ಭಾಗವಾಗಿ ಇದು ಬಾನುಲಿ ಕೆಲಸ ಮಾಡ್ತಾ ಇದೆ ಅಂತ. ಇವತ್ತು ನಾವು ಹೇಳಿದ ತಕ್ಷಣ ಬನ್ನಿ, ಅವಕಾಶ ಕೊಟ್ಟಕ್ಕೆ ಮತ್ತೆ ಚಿರುಣಿ ಆಗಿರ್ತೀನಿ ನಾನು. ಇನ್ನೂ ಹೇಳಿದ್ನಲ್ಲ ಒಂದೆರಡು, ನಾನು ಬರೀ ಹೇಳೋ ಮನುಷ್ಯ ಅಲ್ಲ, ನಾನು ಹೈಸ್ಕೂಲ್ SDMC ಅಧ್ಯಕ್ಷ ಇದ್ದೆ. ಮಕ್ಕಳಿಗೆ ಕೂಡ ಹಾಗೆ ಹೇಳಿದ್ದೀನಿ ನಾನು. ನೀವು ಎಲ್ಲಿವರೆಗೆ ಟ್ರಾಫಿಕ್ ಪೊಲೀಸ್ ಇದ್ರದ್ದು ಏನು ಹೇಳಿದ್ರೆ, ಟ್ರಾಫಿಕ್ ಲೋ, ಸೇಫ್ಟಿ ಮಣ್ಣು ಅಂತ ಹೇಳ್ತೀನಿ, ಸುರಕ್ಷತೆಗಳು ಭಾಳ ಮಹತ್ವ ಕೊಡ್ತೀನಿ, ನೇಮಗಳು, ರಸ್ತೆ ಸುರಕ್ಷೆಗಳು ಅಥವಾ ಬೆಂಕಿ ಅನಾಹುತಗಳು, ಹಾವು ಕಡಿತ, ಇಂಥವೆಲ್ಲ ಪ್ರಾಕ್ಟಿಕಲ್ ಬೇಕು ನಮಗೆ. ಅದಕ್ಕೆ ನೀವು ಸ್ಟಾಫ್ನವ್ರು ನೀವು ಎಲ್ಲಿವರೆಗೆ ಮಾಡಂಗಿಲ್ಲ, ಅಲ್ಲಿವರೆಗೆ ನಾವು ಹೆಜ್ಜೆ ಇಡಂಗಿಲ್ಲ ಅಂತ ಹೇಳಿ ನಾನು. ಅಂದರೆ ಆ ಒಂದು ಹಾಗೆ ನಿಮ್ಮ ನೆಕ್ಸ್ಟ್ ಟೈಮ್ ನಾನು ಕರೆಸ್ಬೇಕಾದ್ರೆ ಈ 1-2-3 ಹೇಳಿದ್ದೀನಲ್ಲ, ಇಂಥವು ಏನಾದರೂ ನೀವು ಮಾಡಲಿ ಅಂತಲ್ಲ, ನಿಮ್ಮ ಪಾತ್ರ ನನಗೆ ಗೊತ್ತದೆ, ಮಾಧ್ಯಮ ಪಾತ್ರ ಏನು ಅನ್ನೋದು ಹಿಂಗಿದೆ ಅಂತ ತೋರಿಸ್ಕೊಡೋದು ಮಾಧ್ಯಮ. ಈಗ ನೀವು ಮಧ್ಯದಲ್ಲಿ ಗಾಳಿ ಇದೆ, ಅದೊಂದು ಮಾಧ್ಯಮ, ಏರ್ ಮೀಡಿಯಂ, ವಾಟರ್ ಮೀಡಿಯಂ. ಹಾಗೆ ಇವು ಬಾನುಲಿಗಳು, ಪತ್ರಿಕಾ, ಇವೆಲ್ಲ ಮಾಧ್ಯಮಗಳು.
ಈ ಮಾಧ್ಯಮ ಮುಖಾಂತರ ಸಂದೇಶಗಳು ಹೋಗ್ಲಿ ಅಂತ ನಾನು. ಆದ್ರೆ ಮಾಧ್ಯಮಗಳು ಬೇರೆ ಬೇರೆ ರೂಪವನ್ನು ತಗೊಳಕತ್ತಾವ, ಅದು ಇರ್ಲಿ, ಅದು ಬೇರೆ ಅವ್ರವ್ರು ಬಿಟ್ಕೊಟ್ಟದ್ದು. ಅಲ್ಲಿ ನಾವು ಇಲ್ಲಿ ಯಾವುದು ಪಾಸಿಟಿವ್ ಆಗಿ ವಿಚಾರ ಮಾಡೋಣ, ಪಾಸಿಟಿವ್ ನೆಗೆಟಿವ್ ಎರಡು ಇಲ್ಲಿ ಪಕ್ಷಪಾತ ಇರೋದಿಲ್ಲ. ಹೌದು. ಬದುಕಿಗೆ ಒಂದು ಭಾಗ್ಯ ಅಂತೀವಲ್ಲ ನಾವು, ಆ ಮಾತುಗಳು ಇಲ್ಲಿ ಇರ್ತಾವ. ಆ ಮಾತು ನಮ್ಮ ತಿರುವುಗಳು ಇರ್ತಾವು. ಅದರಿಂದ ನಮ್ದು ಒಂದು ಸಂದರ್ಶನದಿಂದ ಎಷ್ಟೋ ಜನ ಬದಲಿ ಆಗ್ತಾರೆ ಇದ್ರೆ ನಾನು ಯಾಕೆ ಹಿಂಗಾಗಬಾರ್ದು. ಎಷ್ಟೋ ಜನ ಅವ್ರು ಹೇಳಿದಾರೆ ಆಗ್ತಾರಲ್ಲ. ಹೌದು, ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೋಕ್ ಹೋಗೋರು ಹೊಳ್ಳಿ ಬಂದಾರಂತೆ. ಭಾಳ ಕತಿ ಕೇಳಿವಿ ನಾವಿದ್ರೆ. ಹೌದಲ್ರಿ, ನಿಮ್ಮಿಂದ ಇದಾಯ್ತ್ರಿ ಅಂತ. ಅದು ಹಂಗಾದ್ರೆ ನಂದು ನಾವು ಆಶಾವಾದಿಗಳಲ್ಲ ಮನುಷ್ಯರು, ಆಶಾವಾದಿಗಳಾಗಿರ್ಬೇಕು. ಪಾಸಿಟಿವ್ ನೇಚರ್, ಒಳ್ಳೆ ಸುಗುಣಗಳನ್ನು ಧರಿಸ್ಬೇಕು, ಬರೆಸ್ಬೇಕು, ಅದನ್ನೇ ಸಂದೇಶ ಕೊಡಬೇಕು. ಇವಾಗ ನಮಗೂ ನೀವು ನಮ್ಮೂರ ಬಾನುಲಿ ಕೇಂದ್ರಕ್ಕೆ ಬಂದ್ರಿ, ನಿಮ್ಮ ಅದ್ಭುತವಾದಂಥ ಮಾತುಗಳನ್ನು ಕೇಳಿದೀವಿ, ನಿಮ್ಮ ವಿವರಗಳನ್ನು ಕೇಳಿ ನಮಗೆ ವಿಚಿತ್ರ ಆಗೈತೆ. ಇವ್ರಿಗೆ ಏನು ಕೇಳಬೇಕು, ಏನು ಬಿಡಬೇಕು. ಅದಕ್ಕೆ ಇದನ್ನು ನಾವು ಕೊಡಬೇಕಾದ್ರೆ ಈಗ ರಾಮಾಯಣ ಉದಾಹರಣೆ ಹಾಕ್ಬಿಟ್ನಲ್ಲ ಆಗಿನ ಈಗ. ಹೌದಲ್ರಿ? ಅಷ್ಟೇ ಇದ್ರದ್ದು ನೇಮ, ಶಿಸ್ತು, ಬಂಧನ, ಅವಧಿ, ಶರಣ ಆಗ್ಬೇಕಲ್ಲ. ಅದಕ್ಕೆ ನಾವು ಶರಣಾಗಿದ್ರೆ ಒಂದು ಶಿಸ್ತಿನ ಚೌಕಟ್ಟು ಇರ್ತದೆ. ಇಲ್ಲಿಗೆ ನಾವು ಈಗ ನಮ್ಮ ಮಾತುಗಳ ವಿಮರ್ಶೆ, ಚಮತ್ಕಾರ ಅಂತನ್ರಿ, ಒಂದು ಮಾತಿನ ಚಕಮಕಿ ಅನ್ರಿ, ವಿಚಾರ ವಿನಿಮಯ ಅನ್ರಿ, ಅದ್ಭುತವಾಗಿ ನಿಮ್ಮ ಹೃದಯದಿಂದ ಬಂತು, ಮನದಾಳದಿಂದ ಬಂತು. ನಮ್ಮ ಕೇಳುವರಿಗೆಲ್ಲ ಸಂತೋಷ ಆಗ್ತದೆ ನಿಮ್ಮ ಮಾತುಗಳನ್ನು ಕೇಳಿ. ಮತ್ತು ನಿಮ್ಮನ್ನು ಕರೆಸ್ತೀವಿ, ಹೊಸ ವಿಷಯ, ಹೊಸ ವಿಚಾರಗಳನ್ನು ಸ್ಪಷ್ಟೀಕರಣ ಮಾಡೋಣ ಅಂತ ಇದೇ ನಮ್ಮೂರ ಬಾನುಲಿ ಕೇಂದ್ರದೊಳಗೆ ಈ ಕಾರ್ಯಕ್ರಮಕ್ಕೆ ವಿದಾಯ ಹೇಳ್ತೀನಿ. ತಮಗೂ ಕೂಡ ಎಲ್ಲ ಶ್ರೋತೃಗಳಿಗೆ ತಮಗೂ ಕರೆಸಿ ಇದು ಮಾಡೋದಕ್ಕೆ ಧನ್ಯವಾದಗಳು.